ಎಲ್ಲರಿಗೂ ನಮಸ್ತೆ. ಕಳೆದ ಪೀರಿಯಡ್ನಲ್ಲಿ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಅಂದರೆ ಈ ವರ್ಷದ 2020-21ನೇ ಸಾಲಿಗೆ ಅನುಗುಣವಾಗಿರುವಂಥ ಪ್ರಶ್ನೆ ಪತ್ರಿಕೆ ಅದು. ಅಂದರೆ ನೆನಪಿರಲಿ, ಈ ಬಾರಿ 30% ಪಠ್ಯವನ್ನು ಕಡಿತಗೊಳಿಸಲಾಗಿದೆ, ರಿಡ್ಯೂಸ್ ಮಾಡಲಾಗಿದೆ. ಅದರ ಆಧಾರದ ಮೇಲೆ ಬೋರ್ಡ್ನವರು ತೆಗೆದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಈಗ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇತ್ತೀಚೆಗಷ್ಟೇ ಚಿತ್ರದುರ್ಗ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿಯಿಂದ ಏರ್ಪಟ್ಟಂಥ ಒಂದು ಪೂರ್ವಸಿದ್ಧತಾ ಪರೀಕ್ಷೆಗಾಗಿ ನಿಗದಿ ಮಾಡಲ್ಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆನಿತ್ತು. ಅದನ್ನು ಬಿಡಿಸುವಂಥ ಪ್ರಯತ್ನ ಪಡೋಣ. ಅದು ಜಿಲ್ಲಾ ಮಟ್ಟದಿರ್ಬೋದು, ತಾಲೂಕು ಮಟ್ಟದಿರ್ಬೋದು, ಶಾಲಾ ಮಟ್ಟದಿರ್ಬೋದು, ರಾಜ್ಯ ಮಟ್ಟದಿರ್ಬೋದು, ಎಲ್ಲ ಒಂದೇ. ಅಂದರೆ ಎಲ್ಲವೂ ಯಾರೇ ಮಾಡಿದರೂ ಕೂಡ ಆ ಬೋರ್ಡಿನ ರೀತಿ ನೀತಿ ನಿಯಮಾವಳಿಗಳಿಗೆ ಅನುಗುಣವಾಗಿಯೇ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಹಾಗಾಗಿ ಇದು ಜಿಲ್ಲಾ ಮಟ್ಟದ್ದು, ಅದು ರಾಜ್ಯ ಮಟ್ಟದ್ದು, ಇದು ತಾಲೂಕು ಮಟ್ಟದ್ದು ಅನ್ನುವಂಥ ವ್ಯತ್ಯಾಸ ಪ್ರಶ್ನೆ ಪತ್ರಿಕೆಗೆ ಏನಿರಲ್ಲ. ಅದೊಂದು ಸರ್ಕ್ಯುಲೇಷನ್ಗೆ ಮಾತ್ರ ಅದು ಅನ್ವಯ ಆಗುತ್ತೆ ಹೊರತು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಯಾವ ಪ್ರಶ್ನೆ ಪತ್ರಿಕೆ ಆದರೂ ಒಂದೇ. ಅದನ್ನು ನೀವು ಗಮನ ಇಟ್ಟು ನೋಡ್ಕೋಬೇಕು. ಇತ್ತೀಚೆಗಷ್ಟೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಂಥ ಈ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಮಕ್ಕಳೆಲ್ಲ ಉತ್ತರ ಬರೆದಿದ್ದೀರಿ. ಅದಕ್ಕೆ ಸರಿ ಉತ್ತರ ಯಾವುದು ಅನ್ನುವಂಥ ಅನೇಕ ಪ್ರಶ್ನೆಗಳನ್ನು ನೀವು ನನಗೆ ಫೋನ್ ಮಾಡಿದ್ರಿ ಮತ್ತು ಮೆಸೇಜ್ ಕೂಡ ಹಾಕಿದ್ರಿ. ಕೆಲವು ಗೊಂದಲಗಳಿದ್ದಾವೆ ಅಂತೇಳಿ. ಈ ನಿಟ್ಟಿನಲ್ಲಿ ಮತ್ತು ಇನ್ನೊಂದು ಹೆಚ್ಚುವರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಗಮನದಲ್ಲಿ ಇರಲಿ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ಮೇನ್ ಕ್ವಶನ್ ಏನಿರುತ್ತಪ್ಪ ಅಂತ ಹೇಳಿದ್ರೆ, निम्नलिखित कथनों के लिए चार विकल्प दिए गए हैं जिनमें एकमात्र विकल्प सही है. सही विकल्प चुनकर लिखिए. ಕೆಳಕಂಡಂತಹ ಕಥನ ಅಂದರೆ ಹೇಳಿಕೆ, ಸ್ಟೇಟ್ಮೆಂಟ್ಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಒಂದು ಮಾತ್ರ ಆಯ್ಕೆ ಸರಿ ಇದೆ. ಆ ಸರಿ ಆಯ್ಕೆಯನ್ನು ಆಯ್ದು ಬರೆಯಿರಿ ಅಂತ. 8 ಅಂಕ, ಅಂದರೆ 8 ಪ್ರಶ್ನೆ 8 ಅಂಕ. ನಿಮಗೆ ನೆನಪಿರಲಿ, ಇಷ್ಟು ಪ್ರಶ್ನೆಗಳು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಗ್ರಾಮರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇನ್ನೊಮ್ಮೆ ಹೇಳ್ತೇನೆ, ವ್ಯಾಕರಣದಲ್ಲಿ 12 ಅಂಶಗಳಿವೆ. ನಿಮಗಿಲ್ಲಿ ಯಾವುದಾದ್ರೂ 8 ಅಂಶಗಳನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಉದಾಹರಣೆ ನೋಡ್ಕೊಂತ ಹೋಗೋಣ. ಮೊದಲನೇ ಪ್ರಶ್ನೆ, ನೌಕಾ ಶಬ್ದ ಕಾ ಅನ್ಯ ವಚನ ರೂಪ್ ಹೈ ಅಂತ ಇದೆ. ನೌಕಾ ಶಬ್ದ ಕಾ ಅನ್ಯ ವಚನ ಯಾವುದು ಅಂತ. ಅಲ್ಲಿ 4 ಉತ್ತರಗಳನ್ನು ಕೊಡಲಾಗಿದೆ. ಎ ನೌಕಾಯೇ, ಬಿ ನೌಕಾವು, ಸಿ ನಾವ್, ಡಿ ನಾವಿಕ್ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ನೌಕಾಯೇ. ಎ ಇದೆಯಲ್ಲ, ನೌಕಾ, ನೌಕಾಯೇ. ನೌಕಾ ಏಕವಚನ ಇದೆ, ಅದು ಬಹುವಚನ ಅನ್ಯವಚನ ಅಂತ ಹೇಳಿದಾನೆ ಇಲ್ಲಿ ಅವನು. ಅನ್ಯವಚನ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಈ ಶಬ್ದ ಏಕವಚನದಲ್ಲಿದ್ರೆ ಬಹುವಚನ ಮಾಡಬೇಕು, ಅಥವಾ ಅಲ್ಲೇ ಬಹುವಚನ ಇದ್ರೆ ನೀವು ಏಕವಚನ ಶಬ್ದವನ್ನ ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಏಕವಚನ ಇದೆ, ಇದರ ಅನ್ಯವಚನ ಏನಾಗುತ್ತಪ್ಪ ಅಂತಂದ್ರೆ ನೌಕಾಯೇ ಆಗುತ್ತೆ. ಎ ಸರಿ ಉತ್ತರ. ಎರಡನೇ ಪ್ರಶ್ನೆ, ಇನ್ಮೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಲಿಖಿ ಅಂತ ಇದೆ. ಪ್ರೇರಣಾರ್ಥಕ ಕ್ರಿಯೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಯಾವಾಗಲೂ ಕೂಡ ಇರ್ತದೆ. ನೀವು ನೆನಪಿಟ್ಕೊಳ್ಳಿ, ಈ ಪ್ರೇರಣಾರ್ಥಕ ಅಂದಾಗ 4 ಆ ಧಾತುಗಳ 4 ಆ ಭಾಗಗಳನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಒಂದು ಧಾತು, ಎರಡನೇದು ಕ್ರಿಯಾಶಬ್ದ, ನಂತರ ಪ್ರಥಮ ಪ್ರೇರಣಾರ್ಥಕ ರೂಪ, ಕೊನೆಯದು ದ್ವಿತೀಯ ಪ್ರೇರಣಾರ್ಥಕ ರೂಪ ಅಂತ. ಸಾಮಾನ್ಯವಾಗಿ ನಿಮಗೆ ಪ್ರಥಮ ಪ್ರೇರಣಾರ್ಥಕ ರೂಪವನ್ನೇ ಕೇಳಲಾಗುತ್ತೆ. ಇಲ್ಲಿ ನೋಡಿ, ಇನ್ಮೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದ್ದಾನೆ. ಇವುಗಳಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ರೂಪ ಅಥವಾ ಪ್ರಥಮ ಪ್ರೇರಣಾರ್ಥಕ ರೂಪ ಡ್ಯಾಶ್. 4 ಕೊಡಲಾಗಿದೆ ಉತ್ತರಗಳನ್ನು. ಒಂದು ಲಿಖಾವಟ್, ಎರಡನೇದು ಚಡಾಯಿ, ಮೂರನೇದು ಚುನಾನ, 4ನೇದು ಬಚ್ನ ಅಂತ ಇದೆ. ನೋಡಿ, ಇಲ್ಲಿ ಲಿಖಾವಟ್ ಅಂತಿದೆ. ಸಾಮಾನ್ಯ ವಾವ್ ಅಂದ್ರೆ ಏನಾಗುತ್ತೆ, ಅದು ದ್ವಿತೀಯ ಪ್ರೇರಣಾರ್ಥಕ ಆಗುತ್ತೆ. ಹಾಗಾಗಿ ಇದು ಉತ್ತರ ಅಲ್ಲ. ಯಾಕೆಂದ್ರೆ ನಮ್ಗೆ ಕೇಳಿರೋದು ಯಾವುದಿಲ್ಲಿ ಪ್ರಥಮ ಪ್ರೇರಣಾರ್ಥಕ ಹೇಳಿದಾನೆ. ನೆಕ್ಸ್ಟ್ ಚಡಾಯಿ ಆಗುತ್ತೆ, ಇದು ಭಾವವಾಚಕ ನಾಮ ಕ್ರಿಯಾಪದ ಇದು, ಹಾಗಾಗಿ ಅದು ಕೂಡ ಅಲ್ಲ. ನೆಕ್ಸ್ಟ್ ಚುನಾನ ಅಂತ ಇದೆ ನೋಡಿ, ಇಲ್ಲಿ ಚುನಾನ ಅನ್ನೋದು ಇಲ್ಲಿ ಸರಿ ಉತ್ತರ ಆಗುತ್ತೆ, ಸಿ. ಬಚನ ಅಂತ ಇದೆ, ಅದು ಕ್ರಿಯಾಶಬ್ದ ಆಗುತ್ತೆ. ಚುನುನ ಇಲ್ಲಿ ಯಾವ ಶಬ್ದ ಇದೆಯಾ ಅದು ಇದು ಅಂತಿಲ್ಲ. ಅಲ್ಲಿರೋದ್ ಶಬ್ದದಲ್ಲಿ ಯಾವುದು ನೀವು ಸರಿಯಾದ ಶಬ್ದವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ಇದೆ ಅಲ್ಲಿ. ನೋಡಿ ಮಕ್ಕಳೇ, ಇದು 2 ತರ ಕೇಳ್ಬೋದು. ಅವರೇ ಒಂದು ಶಬ್ದ ಕೇಳಿ, ಉದಾಹರಣೆಗೆ ಇದನ್ನ ಚುನ್ನ, ಇಸ್ಕ ಪ್ರಥಮ ಪ್ರೇರಣಾರ್ಥಕ ರೂಪ ಕ್ಯಾ ಹೈ ಅಂತ ಕೇಳಿದ್ರು ಕೂಡ ಚುನಾನ ಅಂತ ಆಗುತ್ತೆ.
ಒಂದು ಶಬ್ದವನ್ನು ಕೊಟ್ಟು ಅದಕ್ಕೆ ಪ್ರಥಮ ಪ್ರೇರಣಾರ್ಥಕ ರೂಪ ಅಂತ ಕೊಡ್ಬೋದು, ಇಲ್ಲವೇ ಅನೇಕ ಶಬ್ದಗಳನ್ನು ಕೊಟ್ಟು ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದು ಅಂತಲೂ ಕೂಡ ಕೇಳ್ಬೋದು. ಹಾಗೆ ನೀವು ಯಾವುದಕ್ಕೂ ಬರೆಯೋಕ್ಕೂ ಕೂಡ ಸಿದ್ಧರಾಗಿರಬೇಕು. ಹಾಗೆ ಸಿದ್ಧರಾಗಬೇಕು ಅಂದ್ರೆ ನೀವೇನು ಮಾಡಬೇಕು, ಆ ಧಾತು, ಕ್ರಿಯಾಶಬ್ದ, ಪ್ರಥಮ ಪ್ರೇರಣಾರ್ಥಕ ರೂಪ ಮತ್ತು ದ್ವಿತೀಯ ಪ್ರೇರಣಾರ್ಥಕ ರೂಪ, ಈ 4 ಅಂಶಗಳನ್ನು ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕು ಅಂತ. ನೆಕ್ಸ್ಟ್ 3ನೇ ಪ್ರಶ್ನೆ, ಮಜಬೂತ್ ಶಬ್ದಕ ವಿಲೋಮ ಶಬ್ದ ಹೈ ಅಂತ ಇದೆ. ಮಜಬೂತ್ ಶಬ್ದದ ವಿರುದ್ಧಾರ್ಥಕ ಶಬ್ದ, ವಿಲೋಮ ಅಂದ್ರೆ ವಿರುದ್ಧಾರ್ಥಕ ಶಬ್ದ. ಅಲ್ಲಿ 4 ಉತ್ತರ ಕೊಡಲಾಗಿದೆ, ಮುಲಾಯಂ, ಮಜಬೂರ್, ಕಮ್ಜೋರ್, ಕೋಮಲ್ ಅಂತ. ಇಲ್ಲಿ ಮಜಬೂತ್ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು, ಗಟ್ಟಿ ಅಂತ. ಮಜಬೂತ್ ಬಹಳ ಮಜಬೂತ್ ಆಗಿದೆ ಅಂತಾರಲ್ಲ, ಬಹಳ ಗಟ್ಟಿ ಮುಟ್ಟಾಗಿದೆ ಅಂತ ಅರ್ಥ. ಇದು ವಿರುದ್ಧ ಶಬ್ದ ಏನಾಗುತ್ತೆ, ಸಿ ಕಮ್ಜೋರ್ ಆಗುತ್ತೆ, ದುರ್ಬಲ ಅಂತ ಆಗುತ್ತೆ. ಗಟ್ಟಿಮುಟ್ಟು ಅದಕ್ಕೆ ವಿರುದ್ಧ ಶಬ್ದ ಏನಾಗುತ್ತೆ, ದುರ್ಬಲ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ 4ನೇದು, ಗಣೇಶ ಶಬ್ದ ಮೇ ಸಂಧಿ ಹೈ, ಡ್ಯಾಶ್ ಸಂಧಿ ಹೈ. ಗಣೇಶ್ ಶಬ್ದದಲ್ಲಿ ಯಾವ ಸಂಧಿ ಇದೆ ಅಂತ, ಯಾವ ಶಬ್ದಕ್ಕೆ ಗಣೇಶ್ ಶಬ್ದ ಯಾವ ಸಂಧಿಗೆ ಸೇರುತ್ತೆ ಅಂತ 4 ಉತ್ತರ ಕೊಡಲಾಗಿದೆ. 1 ವೃದ್ಧಿ, 2 ದೀರ್ಘ, 3ನೇದು ಗುಣ, 4ನೇದು ಎಣ್ ಅಂತ ಕೊಡಲಾಗಿದೆ. ಇದು ಯಾವ ಸಂಧಿ ಆಗುತ್ತೆ, ಇದು ಗುಣ ಸಂಧಿ ಆಗುತ್ತೆ. ಗಣ ಅಧಿಕ್ ಈಶ್ ಗಣೇಶ್, ಏಕಾರ ಅಂತ ಬರೋದ್ರಿಂದ ನೆನ್ಪಿಟ್ಕೊಳ್ಳಿ, ಸುಲಭವಾಗಿ ಗುರುತಿಸಬಹುದು ಇದನ್ನ. ಇದು ಯಾವ ಸಂಧಿ ಆಗುತ್ತೆ, ಗುಣ ಸಂಧಿ ಆಗುತ್ತೆ. ನೆಕ್ಸ್ಟ್, ನೌಕರ್ ಶಬ್ದಕ ಅನ್ಯ ಲಿಂಗ ಕ್ಯಾ ಹೈ ಅಂತ ಇದೆ, ಅನ್ಯ ಲಿಂಗ ರೂಪ ಅಂತ. ಅಂದ್ರೆ ನೌಕರ್ ಶಬ್ದದ ಅನ್ಯ ಲಿಂಗ ಏನು ಅಂತ, ಅನ್ಯ ಲಿಂಗ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಶಬ್ದಕ್ಕೆ ಇದು ಒಂದು ವೇಳೆ ಸ್ತ್ರೀಲಿಂಗ ಆಗಿದ್ರೆ ಪುಲ್ಲಿಂಗ ಬರೀಬೇಕು, ಪುಲ್ಲಿಂಗ ಆಗಿದ್ರೆ ಸ್ತ್ರೀಲಿಂಗ ಬರೀಬೇಕು. ನಿಮಗೆ ಗೊತ್ತಿರೋ ಹಾಗೆ ಹಿಂದಿನಲ್ಲಿ 2 ಲಿಂಗಗಳಿವೆ, ಒಂದು ಪುಲ್ಲಿಂಗ, 2 ಸ್ತ್ರೀಲಿಂಗ. ಕನ್ನಡದಲ್ಲಿರುವಂಥ ನಪುಂಸಕ ಲಿಂಗ ಹಿಂದಿನಲ್ಲಿ ಇಲ್ಲ. ಕನ್ನಡದಲ್ಲಿ ನಪುಂಸಕ ಲಿಂಗದಲ್ಲಿ ಬರುವಂಥ ಶಬ್ದಗಳನ್ನ ನಾವು ಒಂದು ಪುಲ್ಲಿಂಗಕ್ಕೆ ಹಾಕಬೇಕು, ಇಲ್ಲ ಸ್ತ್ರೀಲಿಂಗಕ್ಕೆ ಹಾಕಬೇಕು. ಅದಕ್ಕೆ ಕೆಲವು ನಿಯಮಗಳಿದಾವೆ. ಸಾಮಾನ್ಯವಾಗಿ ಇಕಾರ ಅಂತ ಬಂದವೆಲ್ಲ ಸ್ತ್ರೀಲಿಂಗ ಅಂತನೂ, ಅಕಾರ ಅಂತ ಬಂದವೆಲ್ಲ ಪುಲ್ಲಿಂಗ ಅನ್ನುವಂಥ ಒಂದು ಕಾಮನ್ ನಿಯಮ. ಇದಕ್ಕೂ ಅಪವಾದವಾಗಿ ಕೆಲವು ಶಬ್ದಗಳು ಬರ್ತವೆ. ಇಲ್ಲಿ ನೌಕರ್ ಅನ್ನುವಂಥ ಶಬ್ದದ ಅನ್ಯಲಿಂಗ ಯಾವುದು ಅನ್ನೋದಕ್ಕೆ 4 ಉತ್ತರ ಕೊಡಲಾಗಿದೆ. ನೌಕರಿ, ನೌಕರ್, ನೌಕರಾನಿ, 4ನೇ ಉತ್ತರ ನೌಕಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಗೊತ್ತಾ, ಇದಕ್ಕೆ ನೌಕರಾನಿ. ನೌಕರ್, ನೌಕರಾನಿ, ನೌಕರ್ ಪುಲ್ಲಿಂಗ, ನೌಕರಾನಿ ಸ್ತ್ರೀಲಿಂಗ ರೂಪ. ನೆಕ್ಸ್ಟ್ 6ನೇದು, ಇನ್ಮೇ ದ್ವಂದ್ವ ಸಮಾಸ ಕಾ ಉದಾಹರಣೆ ಹೈ ಅಂತ ಹೇಳಿದ್ದಾನೆ. ಈ ಕೆಳಗಿನವುಗಳಲ್ಲಿ ಇವುಗಳಲ್ಲಿ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ 4 ಶಬ್ದ ಕೊಟ್ಟಿದ್ದಾರೆ. ಯಾವ್ಯಾವ ಕೊಟ್ಟಿದ್ದಾರೆ, 1 ತ್ರಿದೇವ್, 2ನೇದು ರಾಜವಂಶ, 3ನೇದು ನೀಲ್ ಕಮಲ್, 4ನೇದು ಮಾತಾಪಿತಾ ಅಂತ. ನೋಡಿ ಇಲ್ಲಿ ಯಾವುದನ್ನು ಕೇಳಿದ ಉದಾಹರಣೆಯಲ್ಲಿ ದ್ವಂದ್ವ ಸಮಾಸ ಕೇಳಿದಾನೆ. ನೆನಪಿಟ್ಕೊಳ್ಳಿ, ಈ ದ್ವಂದ್ವ ಮತ್ತು ದ್ವಿಗು ಸಮಾಸವನ್ನು ಗುರುತಿಸೋದು ತುಂಬಾ ಸುಲಭ. ದ್ವಿಗು ಸಮಾಸ ಅಂದ್ರೆ ಸಾಮಾನ್ಯವಾಗಿ ಅದು ಆ ಶಬ್ದದ ಆರಂಭದಲ್ಲಿ ಸಂಖ್ಯೆ ಬರ್ತದೆ. ನೋಡಿ ತ್ರಿದೇವ್ ಅಂತ ಇದೆ ಇಲ್ಲಿ, ಬಹುಶಃ ಇಲ್ಲಿ ದ್ವಿಗು ಸಮಾಸ ಕೇಳಿದ್ರೆ ನಾವು ತ್ರಿದೇವ ಆಯ್ಕೆ ಮಾಡಬೇಕಾಗಿತ್ತು. ಇಲ್ಲಿ ದ್ವಂದ್ವ ಕೇಳಿದಾಗ ಏನಾಗುತ್ತೆ, ಆ ಶಬ್ದಗಳ ನಡುವೆ ಏನ್ ಬರುತ್ತಪ್ಪ ಅಂದ್ರೆ ಒಂದು ಐಫನ್ ಬರುತ್ತೆ, ಗೆರೆ ಬರುತ್ತೆ. ಅಂದ್ರೆ ಇವೆರಡೂ ಶಬ್ದಗಳು ಕೂಡ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಶಬ್ದಗಳು ಕೂಡ ಸಮಾನವಾದ ಅರ್ಥವನ್ನ, ಅಂದ್ರೆ ಸಮಾನವಾದ ಮಹತ್ವವನ್ನ ಹೊಂದಿರೋದ್ರಿಂದ ಅವುಗಳಿಗೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಇಲ್ಲಿ ಹೀಗಾಗಿ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಮಾತಾ ಪಿತಾ. ನೆಕ್ಸ್ಟ್ 7ನೇದು, ಅಭಿ ಬಾಜಾರ್ ಡ್ಯಾಶ್ ಬುನಾ ಲಾತಾ ಹೂ ಅಂತ ಇದೆ. ಅಭಿ ಬಾಜಾರ್ ಡ್ಯಾಶ್ ಬುನಾ ಲಾತಾ ಹೂ ಅಂತ ಇದೆ. ಇಲ್ಲಿ ರಿಕ್ತ ಸ್ಥಾನ ಮೇ ಉಚಿತ ಕಾರಕ ಹೋಗ, ಈ ಬಿಟ್ಟ ಸ್ಥಳದಲ್ಲಿ ಯೋಗ್ಯವಾದಂತ ಅಂದ್ರೆ ಸೂಕ್ತವಾದಂತಹ ಕಾರಕ ಚಿಹ್ನೆಯನ್ನು ಬರೆಯಿರಿ. ಕಾರಕ ಅಂದ್ರೆ ವಿಭಕ್ತಿ ಪ್ರತ್ಯಯವನ್ನು ಬರೆಯಿರಿ ಅಂತ. ಇಲ್ಲಿ ಸೇ, ಕೋ, ನೆ, ಪರ್ ಅನ್ನುವಂತ 4 ಉತ್ತರ ಇದೆ. ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಸೇ ಆಗುತ್ತೆ. ಅಭಿ ಬಾಜಾರ್ ಸೆ ಬುನಾ ಲಾತಾ ಹೂ ಅನ್ನೋದು ಸರಿಯಾದ ವಿಭಕ್ತಿ ಪ್ರತ್ಯಯ ಕಾರಕ ಚಿಹ್ನೆ ಆಗುತ್ತೆ. 8ನೇ ಪ್ರಶ್ನೆ, ಗಿಲ್ಲು ಕೆ ಜೀವನ್ ಕಾ ಪ್ರಥಮ ವಸಂತ ಆಯಾ, ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ. ಈ ವಾಕ್ಯದಲ್ಲಿ ಬಳಕೆ ಆಗಿರುವಂತ ವಿರಾಮ ಚಿಹ್ನೆ ಯಾವುದು ಅಂತ ಕೇಳಿದಾನೆ. ಯಾವುದಲ್ಲಿ 4 ಉತ್ತರ, ಪ್ರಶ್ನವಾಚಕ, ಪೂರ್ಣ ವಿರಾಮ, ವಿಸ್ಮಯಾದಿ ಬೋಧಕ, ಅಲ್ಪ ವಿರಾಮ. ಸರಿ ಉತ್ತರ ನಿಮಗೆ ಗೊತ್ತಿದೆ, ಆ ಚಿಹ್ನೆ ಎಲ್ಲಿದೆ ಅಲ್ಲೇನಪ್ಪಾ ಅಂತಂದ್ರೆ ಪೂರ್ಣ ವಿರಾಮ. ಪೂರ್ಣ ವಿರಾಮ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಹೀಗೆ ಮಕ್ಕಳೇ 8 ಪ್ರಶ್ನೆಗಳು ಗ್ರಾಮರ್ನಲ್ಲಿ ಇರ್ತವೆ. ಅವು 8 ಕೂಡ ಬಹು ಆಯ್ಕೆ ಇರ್ತವೆ. ಅದರಲ್ಲಿ ನೀವು 4 ಉತ್ತರಗಳಲ್ಲಿ ಸರಿಯಾದದನ್ನು 1 ಆಯ್ಕೆ ಮಾಡಿ ಬರೀಬೇಕು. ಆ ಚಿಹ್ನೆಯ ಸಮೇತ ಬರೀಬೇಕು. ನೆನಪಿರ್ಲಿ ನಿಮಗೆ. ಇವಿಷ್ಟನ್ನು ಬರೆಯಬೇಕಿಲ್ಲ, ನೇರ ನೀವು ಉತ್ತರ ಬರೆದ್ರೆ ಸಾಕು. ಉದಾಹರಣೆಗೆ 8ನೇ ಪ್ರಶ್ನೆ ಉತ್ತರ, ಅದಕ್ಕೆ
ಈ ಬಿ ಪೂರ್ಣ ವಿರಾಮ ಅಂದ್ರೆ ಸಾಕು. ನೀವು ಓಷ್ನು ಬರ್ಕಂತ ಕೂತ್ಕೊಂಡು ಸಮಯನ ಹಾಳು ಮಾಡ್ಕೋಬೇಡಿ. नेक्स्ट ಎರಡನೇ मेन क्वेश्चन, प्रथम दो शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಮೊದಲ ಎರಡು ಶಬ್ದಗಳಿಗೆ ಸೂಚಿಸಿರುವ ಸಂಬಂಧಗಳ ಅನುರೂಪ ಅಂದ್ರೆ ಅದರಂತೆ ತೀಸರೆ ಶಬ್ದ ಕಾ ಮೂರನೇ ಶಬ್ದದ ಸಂಬಂಧ ಶಬ್ದ ಲಿಖಿಯೇ, ಸಂಬಂಧಪಟ್ಟಂತ ಶಬ್ದವನ್ನ ಬರೆಯಿರಿ. ಇದು ಅನುರೂಪದ ಅಂತ ನಾವು ಒಂದೇ ವರ್ಡ್ ಅಲ್ಲಿ ಹೇಳ್ತೀವಿ. ಇದು ಯಾವಾಗಲೂ ಎರಡನೇ ಮೇನ್ ಕ್ವೆಶ್ಚನ್ ನಲ್ಲಿ ಇರ್ತದೆ. 4 ಪ್ರಶ್ನೆ ಇರ್ತದೆ, ಒಂದಕ್ಕೆ ಒಂದೊಂದು ಅಂಕ, ಅಲ್ಲಿಗೆ 4 ಅಂಕ. ಮೊದಲನೇದಿಲ್ಲಿ ಅದರಲ್ಲಿ ಮಾತೃಭೂಮಿ ಭಗವತಿ ಚರಣ ವರ್ಮ, ಕಾಶ್ಮೀರಿ ಸೇಬ್ ಡ್ಯಾಶ್ ಅಂತ ಇದೆ. ಮೊದಲು ಇವೆರಡರ ನಡುವೆ ಸಂಬಂಧ ಏನಂತ ಕುರಿಸ್ಕೊಳ್ಳೋಣ ನಾವು. ಮಾತೃಭೂಮಿ ಅನ್ನೋದು ನಮ್ಮ ಪಠ್ಯದಲ್ಲಿರುವಂತ ಮೊದಲನೇ ಪದ್ಯ. ಭಗವತಿ ಚರಣ ವರ್ಮ ಯಾರು? ಈ ಮಾತೃಭೂಮಿಯನ್ನು ಬರೆದಂತ ಕವಿ. ಹಾಗಾದ್ರೆ ಇಲ್ಲಿ ಏನ್ ಬಯಸಿದರೆ, ಈ ಕಾಶ್ಮೀರಿ ಸೇಬ್ ಅನ್ನುವಂಥದ್ದು ಏನಿದೆ ಪಾಠ ಇದೆ, ಈ ಪಾಠ ಬರೆದ ಲೇಖಕರು ಯಾರು ಅಂತ ಪ್ರಶ್ನೆ. ಯಾರು ಲೇಖಕರು? ನಿಮ್ಗೆ ಗೊತ್ತಿರೋ ಹಾಗೆ ಪ್ರೇಮ್ಚಂದ್ ಜಿ, ಮುನ್ಷಿ ಪ್ರೇಮ್ಚಂದ್ ಜಿ ಅಂತ ಕೂಡ ಬರೀಬಹುದು. ನೆಕ್ಸ್ಟ್ ಗಿಲ್ಲು ರೇಖಾಚಿತ್ರ, ಮೇರಾ ಬಚ್ಪನ್ ಡ್ಯಾಶ್ ಅಂತ ಇದೆ. ಮೊದಲ ಎರಡು ಶಬ್ದಗಳಿಗೆ ಏನು ಸಂಬಂಧ ಇದೆ? ಗಿಲ್ಲು ಅನ್ನೋದು ರೇಖಾಚಿತ್ರ. ರೇಖಾಚಿತ್ರ ಅನ್ನುವಂಥದ್ದು ಏನದು? ಸಾಹಿತ್ಯದ ಒಂದು ಪ್ರಕಾರ. ಕತೆ, ಕವನ, ಪ್ರಬಂಧ, ಆ ನಾಟಕ, ಏಕಾಂಕಿ ಅಂತಿದ್ದವಲ್ಲ, ಹಾಗೆ ರೇಖಾಚಿತ್ರ ಅನ್ನುವಂಥದ್ದು ಹಿಂದಿನಲ್ಲಿ ಒಂದು ಸಾಹಿತ್ಯದ ಪ್ರಕಾರ. ಗಿಲ್ಲು ಅನ್ನುವಂಥ ಪಾಠ ಈ ರೇಖಾಚಿತ್ರ ಅನ್ನುವಂತಹ ಒಂದು ಸಾಹಿತ್ಯದ ಪ್ರಕಾರಕ್ಕೆ ಸೇರ್ತತೆ. ಹಾಗಾದ್ರೆ ಮೇರಾ ಬಚ್ಪನ್ ಅನ್ನುವಂಥದ್ದು ಏನು? ನಿಮಗೆ ಗೊತ್ತಿದೆ. ಮೇರಾ ಬಚ್ಪನ್ ಯಾರ್ದಿದು? APJ ಅಬ್ದುಲ್ ಕಲಾಂ ಅವ್ರದ್ದು. ಏನದು? ತಮ್ಮ ಆತ್ಮಚರಿತ್ರೆಯನ್ನ ಕುರಿತು ಬರೆದಿರುವಂಥದ್ದು. ಅದಕ್ಕೆಂತ ಕರಿತೀವಿ? ಆತ್ಮಕಥಾ ಅಂತ ಕರಿತೀವಿ. ಇದು ರೇಖಾಚಿತ್ರ ಆದ್ರೆ ಇದು ಆತ್ಮಕಥಾ. ನೆನಪಿರ್ಲಿ, ಆತ್ಮಕಥಾ ಬೇರೆ, ಜೀವನ ಚರಿತ್ರೆ ಬೇರೆ. ಕನ್ನಡದಲ್ಲಿ ಆತ್ಮಕಥೆ ಅಂತಾರೆ. ಅಂದ್ರೆ ಯಾರು ತಮ್ಮ ಬಗ್ಗೆ ತಾವೇ ಬರ್ಕೊಳ್ತಾರೋ ಅದು ಆತ್ಮಕಥೆ. ಇನ್ನು ಬೇರೆಯವರು ಬರೆದ್ರೆ, ಅಂದ್ರೆ ಒಬ್ಬ ವ್ಯಕ್ತಿಯ ಕುರಿತು ಬೇರೆಯವರು ಬರೆದ್ರೆ ಜೀವನ ಕುರಿತು ಅದನ್ನ ಜೀವನ ಚರಿತ್ರೆ ಅಂತ ಕರೀತಾರೆ. ನೆಕ್ಸ್ಟ್ 11 ಕರ್ನಲ್ ಖುಲ್ಲರ್, ಅಂದ್ರೆ ಅಲ್ಲಿ ಬಂತು ಯಾವ್ದ್ರಲ್ಲಿ? ಮಹಿಳಾ ಕೆ ಸಾಹಸಗಾಥ ಪಾಠದಲ್ಲಿ ಬರುವಂತ, ನಿಮಗೆ ಅರ್ಥ ಆಗ್ಬಿಡ್ಬೇಕು ಯಾವ ಪಾಠದಲ್ಲಿ ಬಂದಿದೆ ಅಂತ. ಮಹಿಳಾ ಕೆ ಸಾಹಸಗಾಥ ಪಾಠದಲ್ಲಿ ಬಂದಿರುವಂತದ್ದು ಕರ್ನಲ್ ಖುಲ್ಲರ್ ಅಂತ ಇದ್ದ. ಹಾಗಾದ್ರೆ ಮೇಜರ್ ಯಾರು ಅಂತ ಅಂದ್ರೆ, ಕರ್ನಲ್ನ ಹೆಸರು ಖುಲ್ಲರ್ ಆದ್ರೆ ಮೇಜರ್ನ ಹೆಸರು ಏನು? ಮೇಜರ್ನ ಹೆಸರು ಏನದು? ಕುಮಾರ್ ಅಂತ ಆಗುತ್ತೆ. ಕುಮಾರ್ ಅನ್ನೋದು ಸರಿ ಉತ್ತರ. ನೆಕ್ಸ್ಟ್ 12ನೇದು ಬಲಭದ್ರ ಬಲರಾಮ್. ಇವೆರಡರ ನಡುವೆ ಏನ್ ಸಂಬಂಧ ಇದೆ? ಬಲಭದ್ರ ಅನ್ನುವಂಥದ್ದು ಒಂಥರದ ಪ್ರಾಚೀನ ಹಿಂದಿ, ನಾವು ಕನ್ನಡದಲ್ಲಿ ಹಳಗನ್ನಡ ಅಂತ ಕರಿತೀವಲ್ಲ, ಹಾಗೆ ಪ್ರಾಚೀನ ಹಿಂದಿಯ ಶಬ್ದ. ಅದರ ಗ್ರಾಂಥಿಕ ರೂಪ ಬಲರಾಮ್ ಅಂತ ಆಗಿದೆ. ಹಾಗೆ ಕಾನ್ಹ ಅನ್ನುವಂಥದ್ರ ಗ್ರಾಂಥಿಕ ರೂಪ ಏನು ಅಂತ? ಕಾನ ಅಂತದ ಗ್ರಾಂಥಿಕ ರೂಪ ಕೃಷ್ಣ ಅಂತ. ನೆಕ್ಸ್ಟ್ ಇದಾದ್ಮೇಲೆ 3ನೇ ಕ್ವಶನ್ ಏನ್ ಬರುತ್ತಪ್ಪ ಅಂತಂದ್ರೆ, ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ ಏಕ ವಾಕ್ಯ ಮೇಲೆ ಲಿಖಿಯೇ. ಒಂದೊಂದು ವಾಕ್ಯದಲ್ಲಿ ಬರೆಯುವಂಥದ್ದು. ಕೆಳಕಂಡಂತ ಪ್ರಶ್ನೆಗಳಿಗೆ ಉತ್ತರವನ್ನ ಒಂದು ವಾಕ್ಯದಲ್ಲಿ ಬರೆಯಿರಿ. 4 ಪ್ರಶ್ನೆ ಇರ್ತವೆ, 1 ಅಂಕ, ಟೋಟಲ್ 4 ಅಂಕ ಆಗುತ್ತೆ. ಅದ್ರಲ್ಲಿ ಮೊದಲನೇ ಪ್ರಶ್ನೆ, ಲೇಖಕನೇ ಧೂಪ್ ಕಾ ಚಶ್ಮಾ ಕಹಾ ರಖಾ ಥಾ. ಲೇಖಕರು ಧೂಪ್ ಕಾ ಚಶ್ಮಾ ಕೂಲಿಂಗ್ ಗ್ಲಾಸ್ ಅನ್ನ ಎಲ್ಲಿ ಇಟ್ಟಿದ್ದರು? ತಂಪು ಕನ್ನಡಕ. उत्तर ಅದಕ್ಕೆ लेखक ने धूप का चश्मा होटल के कमरे में टेबल पर रखा था. ಲೇಖಕರು ಕೂಲಿಂಗ್ ಗ್ಲಾಸ್ ಅನ್ನು ಹೋಟೆಲಿನ ಕೊಠಡಿಯಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದರು. ಅಥವಾ ಟೇಬಲ್ ಪುರ್ ರಕ್ಕತಾ ಅನ್ನೋದು ಸರಿನೇ, ಹೋಟೆಲ್ಗೆ ಕಮರೆ ಮೇಲೆ ರಕ್ಕತಾ ಅಂದ್ರೂ ಕೂಡ ಸರಿನೇ. ಆದ್ರೆ ಅಲ್ಲಿ ಅನುಮಾನಕ್ಕೆ ಆಸ್ಪದ ಇಲ್ದಂಗೆ ನಾವು ಇಷ್ಟು ಬರೆದ್ಬಿಟ್ರೆ ಅಲ್ಲಿ ಯಾವುದು ಅಂಕಗಳನ್ನು ಕಟ್ ಮಾಡಕ್ ಸಾಧ್ಯತೆ ಇಲ್ಲ. ಹೋಟೆಲ್ ಕೆ ಕಮರೆ ಮೇ ಟೇಬಲ್ ಪರ್, ಹೋಟೆಲಿನ ಕೊಠಡಿಯಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು. ನೆಕ್ಸ್ಟ್ 14ನೇ ಪ್ರಶ್ನೆ 14ನೇ ಪ್ರಶ್ನೆ ಅದು ನೋಡಿ, ಸಂಖ್ಯೆ ಇದೆಯಲ್ಲ ಪ್ರಶ್ನೆ ಸಂಖ್ಯೆ, ಒಮ್ಮೆ ಬಂದು ಪ್ರಶ್ನೆ ಸಂಖ್ಯೆ ಇನ್ನೊಮ್ಮೆ ಬರಲ್ಲ. ಹಾಗಾಗಿ ನೀವು ಪ್ರಶ್ನೆ ಸಂಖ್ಯೆ ಗಲಿಬಿಲಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಟೋಟಲ್ 38 ಪ್ರಶ್ನೆ ಇರ್ತವೆ. 14ನೇದು, ಕರ್ನಾಟಕ ಮೇ ಕೌನ್ ಕೌನ್ ಸೆ ಜಲಪ್ರಪಾತ ಹೈ. ಕರ್ನಾಟಕದಲ್ಲಿ ಯಾವ ಯಾವ ಜಲಪಾತಗಳಿವೆ? ಜಲಪ್ರಪಾತ ಅಂದ್ರೆ ಜಲಪಾತಗಳು ಅಂತ. ಉತ್ತರ ಅದಕ್ಕೆ ಕರ್ನಾಟಕ ಮೇ ಜೋಗ್, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಆದಿ ಜಲಪ್ರಪಾತ ಹೈ. ಕರ್ನಾಟಕದಲ್ಲಿ ಜೋಗ, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಮುಂತಾದ ಜಲಪಾತಗಳಿವೆ. ನೆಕ್ಸ್ಟ್ 15ನೇ ಪ್ರಶ್ನೆ, ತುಳಸಿದಾಸ್ ಮುಖಿಯಾ ಕೋ ಕಿಸ್ಕೆ ಸಮಾನ್ ಮಾನ್ತೆ ಹೈ. ತುಳಸಿದಾಸ್ ಅವರು ಮುಖಂಡನನ್ನು ಯಾವುದರ ಸಮಾನ ಎಂದು ಭಾವಿಸುತ್ತಾರೆ? ಅಲ್ಲಿ ದೋಹೆನಲ್ಲಿ ಬರುತ್ತೆ, ಮೊದಲನೇ ದೋಹೆನೆ ಅದು ಏನು? ತುಳಸಿದಾಸ್ ಮುಖಿಯಾ ಕೋ ಮುಖಕ್ಕೆ ಸಮಾನ್ ಮಾನ್ತೆ ಹೈ. ತುಳಸಿದಾಸ್ ಅವರು ಮುಖಂಡನನ್ನ ಮುಖದ ಸಮಾನವಾಗಿ ಭಾವಿಸ್ತಾರೆ. ಯಾಕೆ ಏನು ಅಂತ ನೀವಲ್ಲಿ ನೋಡಿದ್ರಿ.
ನೆಕ್ಸ್ಟ್ 16ನೇ ಪ್ರಶ್ನೆ, ಸಮಯಕ್ಕೋ ಖೋನೆ ಸೆ ಕ್ಯಾ ಹೋತಾ ಹೈ? ಸಮಯವನ್ನ ಕಳೆದುಕೊಳ್ಳುವುದರಿಂದ, ಖೋನ ಅಂದ್ರೆ ಕಳೆದುಕೊಳ್ಳುವುದರಿಂದ ಏನಾಗುತ್ತದೆ ಅಂತ. ಉತ್ತರ ಅದಕ್ಕೆ ಸಮಯಕ್ಕೋ ಖೋನೆ ಸೆ ಪಛತಾನಾ ಪಡ್ತಾ ಹೈ. ಸಮಯವು ಕಳೆದುಕೊಳ್ಳುವುದರಿಂದ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಪಛತಾನಾ ಪಡ್ನ ಅಂದ್ರೆ ಪಶ್ಚಾತ್ತಾಪ ಪಡು. ನೋಡು, ಪ್ರಾಯಶ್ಚಿತ್ತ ಬೇರೆ, ಪಶ್ಚಾತ್ತಾಪ ಬೇರೆ. ಪಶ್ಚಾತ್ತಾಪ ಅಂದ್ರೆ ಈ ಹಿಂದೆ ಮಾಡಿದ ತಪ್ಪಿಗಾಗಿ ಮನಸ್ಸಿನಲ್ಲೇ ಮರುಗುವುದು ಪಶ್ಚಾತ್ತಾಪ. ಪ್ರಾಯಶ್ಚಿತ್ತ ಅಂದ್ರೆ ಹಿಂದೆ ಮಾಡಿದ ತಪ್ಪಿಗಾಗಿ ಏನೋ ಒಂದು ಪರಿಹಾರ ಮಾಡ್ತಾರಲ್ಲ, ಅದನ್ನ ಎಂತ ಕರೀತಾರೆ? ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಇದು ಪಶ್ಚಾತ್ತಾಪ ಪಡೋದು. ನೆಕ್ಸ್ಟ್ 4ನೇ ಮೇನ್ ಕ್ವಶನ್, ನಿಮ್ನಲಿಖಿತ ಪ್ರಶ್ನೋं के उत्तर 2-3 ವಾಕ್यों में लिखिए. ಕೆಳಕಂಡಂತ ಪ್ರಶ್ನೆಗಳಿಗೆ ಉತ್ತರವನ್ನ 2-3 ವಾಕ್ಯಗಳಲ್ಲಿ ಬರೆಯಿರಿ. ಎಷ್ಟು ಪ್ರಶ್ನೆ ಇರ್ತವೆ? 8 ಪ್ರಶ್ನೆ ಇರ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳು, ಒಟ್ಟಿಗೆ 16 ಅಂಕಗಳು ಇರ್ತವೆ. ಮೊದಲನೇ ಪ್ರಶ್ನೆ, ಅಬ್ದುಲ್ ಕಲಾಂ का बचपन बहुत ही निश्चिंतता और सादगी से बीतने का कारण लिखिए. ಅಬ್ದುಲ್ ಕಲಾಂ ಅವರ ಬಾಲ್ಯ ಬಹಳವೇ ನಿಶ್ಚಿಂತತೆ ಮತ್ತು ಸರಳತೆಯಿಂದ ಕಳೆದಿದ್ದರ ಕಾರಣವನ್ನು ಬರೆಯಿರಿ. ಅಥವಾ ಇದನ್ನ ಬದಲಾಯಿಸಿ ಈಗನು ಕೇಳಬಹುದು, ಅಬ್ದುಲ್ ಕಲಾಂ का बचपन बहुत ही निश्चिंतता और सादगी से बीता, इसका कारण क्या है? ಅಥವಾ ಸ್ಪಷ್ಟ कीजिए ಅಂತನೂ ಕೂಡ ಕೇಳಬಹುದು. ಉತ್ತರ ಒಂದೇ ಅದಕ್ಕೆ. ಉತ್ತರ ಮೊದಲನೇದು, ಅಬ್ದುಲ್ ಕಲಾಂ ಕೆ ಪಿತಾ ಜೈನುಲಾಬಾದಿನ್ ಆಡಂಬರಹೀನ ವ್ಯಕ್ತಿ थे. ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬಾದನವರು ಆಡಂಬರಹೀನ ವ್ಯಕ್ತಿಯಾಗಿದ್ದರು. ವೇ ಅನಾವಶ್ಯಕ और ಐಶೋ ಆರಾಮ್ ವಾಲೆ ಚೀಜೋं से दूर रहते थे. ಅವರು ಅನವಶ್ಯಕವಾದ ಮತ್ತು ಐಷಾರಾಮಿ ವಸ್ತುಗಳಿಂದ ದೂರ ಇರುತ್ತಿದ್ದರು. ಅಷ್ಟೇ ಅಲ್ಲ, ಅವಶ್ಯಕ ಚೀಜೆ ಸಮುಚಿತ ಮಾತ್ರಾ ಮೇ ಸುಲಭತಾ ಸೆ ಉಪಲಬ್ಧ ಥಿ. ಅನಿವಾರ್ಯವಾದ ವಸ್ತುಗಳು ಹೇರಳವಾದ ಪ್ರಮಾಣದಲ್ಲಿ ಬಹಳ ಸುಲಭವಾಗಿ ಸಿಗಂಗಿದ್ವು. इसलिए ಆದ್ದರಿಂದ ಅಬ್ದುಲ್ ಕಲಾಂ का बचपन बहुत ही निश्चिंतता और सादेपन से बीता. ಈ ಕಾರಣಕ್ಕಾಗಿ ಬಾಲಕ ಅಬ್ದುಲ್ ಕಲಾಂ ಅವರ ಬಾಲ್ಯ ಬಹಳ ನಿಶ್ಚಿಂತತೆ ಮತ್ತು ಸರಳವಾಗಿ ಕಳಿತು. ಮುಂದೆಯೂ ಕೂಡ ಅವರು ತಮ್ಮ ರಾಷ್ಟ್ರಪತಿಗಳು ಆದಾಗ್ಲೂ ಕೂಡ ತಮ್ಮ ಸರಳತೆಯನ್ನು ಮೆರೆದದ್ದು ಬಹಳ ಜನ ನೀವೆಲ್ಲ ನೋಡಿದಿರಿ ಅಥವಾ ಕೇಳಿದಿರಿ. ಈಗಲೂ ಕೂಡ ಸಿಗುತ್ತೆ, ಅವರ ಬಯೋಗ್ರಫಿ ಓದಿದಿರಿ ಅಥವಾ ಯೂಟ್ಯೂಬ್ ಅಲ್ಲಿ ನೀವು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರ ತಂದೆಯವರು ಹಾಕೊಟ್ಟಂತ ಒಂದು ಮೇಲ್ಪಂಕ್ತಿ ಅಂತ ಕಾಣಿಸ್ತದೆ. नेक्स्ट 18ನೇ ಪ್ರಶ್ನೆ, अंत में परसाई जी सीधा स्टेशन जाने का निश्चय क्यों लिया? अंत में ಕೊನೆಯಲ್ಲಿ ಪರಸಾಯಿಯವರು ನೇರ ಸ್ಟೇಷನ್ಗೆ ಹೋಗುವ ನಿಶ್ಚಯವನ್ನ ಯಾಕೆ ಕೈಗೊಂಡರು? ಅಭ್ಯಾಸ ಭಾಗದಲ್ಲಿ ಪ್ರಶ್ನೆ ಹೀಗಿಲ್ಲ. ಅಲ್ಲೇನಂತ ಇದೆಯಪ್ಪ ಅಂದ್ರೆ, ಲೇಖಕನೇ ಕಮರಾ ಚೋಡ್ನೆ ಕಾ ನಿರ್ಣಯ ಕ್ಯೋ ಲಿಯಾ ಅಂತ ಇದೆ. ಈ ಲೇಖಕರು ಅಂದ್ರೆ ಯಾರು? ಪರಸಾಯಿಜಿ ಅಂದ್ರೆ ಹರಿಶಂಕರ್ ಪರಸಾಯಿಜಿ, ಖ್ಯಾತ ಹಿಂದಿಯ ವ್ಯಂಗ್ಯ ಲೇಖಕರು. ಇವರು ಸ್ಟೇಷನ್ ಅಂದ್ರೆ ಯಾವ್ದು? ಇಲ್ಲಿ ರೈಲ್ವೆ ಸ್ಟೇಷನ್ ಅಂತ ಅರ್ಥ. ಅಲ್ಲಿಗೂ ಹೋಗಕ್ಕೆ ಯಾಕೆ ನಿರ್ಧಾರ ಕೈಗೊಳ್ತಾರೆ ಅಂದ್ರೆ, ಮೊದಲನೇದು, ಸಮ್ಮೇಳನ ಮೇ ಲೇಖಕಕ್ಕೆ ಚಪ್ಪಲೆ, ಚಶ್ಮಾ, ಚಾದರ್, ಕಂಬಲ್ और ताला तक चोरी हो गया था. ಆ ಸಮ್ಮೇಳನಕ್ಕೆ ಹೋಗಿದ್ರಲ್ಲ ಇವರು, ಇಮಾನ್ದಾರೋं के ಸಮ್ಮೇಳನ ಮೇ, ಅಲ್ಲಿ ಲೇಖಕರ ಚಪ್ಪಲಿಗಳು, ಕನ್ನಡಕ, ಹಾಸಿಗೆ, ಕಂಬಳಿ ಮತ್ತು ಬೀಗದ ತನಕ ಎಲ್ಲವೂ ಕಳುವಾಗಿದ್ದವು. ವಹಿ ಏಕ್ ಬಾಕಿ ಬಚೇತೆ, ಈಗ ಅವರೊಬ್ಬರೇ ಉಳ್ಕೊಂಡಿದ್ದು ಬಾಕಿ. इसलिए ಆದ್ದರಿಂದ अंत में परसाईजी सीधा स्टेशन जाने का निश्चय लिया. ಹಾಗಾಗಿ ಕೊನೆಗೆ ಪರಸಾಯಿಜಿ ಏನ್ ಮಾಡ್ತಾರೆ? ಇಲ್ಲಪ್ಪ ನಾನು ಸೀದಾ ಸ್ಟೇಷನ್ಗೆ ಹೋಗ್ತೀನಿ ಅಂತ ನಿರ್ಣಯವನ್ನು ತಗೊಳ್ತಾರೆ, ನಿಶ್ಚಯವನ್ನು ಮಾಡ್ತಾರೆ. ಇಲ್ಲಿ ಇನ್ನೊಂದು ವಾಕ್ಯ ಸೇರಿಸೋದಾದ್ರೆ ನೀವು, इसलिए अब वही एक बाकी बचे थे, अगर रुकेंगे तो मुझे ही चुरा लिया जाएगा. इस संशय के कारण लेखक परसाई जी ने स्टेशन जाने का निश्चय लिया ಅಂತ ಕೂಡ ಬರೀಬಹುದು. नेक्स्ट 19ನೇ ಪ್ರಶ್ನೆ, आजकल शिक्षित समाज में किसके बारे में विचार किया जाता है? ಇತ್ತೀಚೆಗೆ ಶಿಕ್ಷಿತ ಸಮಾಜದಲ್ಲಿ ಯಾವುದರ ಬಗ್ಗೆ ವಿಚಾರಿಸಲಾಗುತ್ತದೆ? ಗೊತ್ತಾಗ್ಬಿಡ್ಬೇಕು ನಿಮಗೆ ಯಾವ ಪಾಠದಿಂದ ಬಂದಿದೆ ಅಂತ. ಇದು ಕಾಶ್ಮೀರಿ ಸೇಬ್ ಪಾಠದಿಂದ ಬಂದಿದೆ. ಉತ್ತರ ಏನಪ್ಪಾ ಅಂದ್ರೆ, आजकल ಶಿಕ್ಷಿತ ಸಮಾಜ में ವಿಟಮಿನ್ और ಪ್ರೋಟೀನ್ के बारे में विचार किया जाता है. ಇತ್ತೀಚೆಗೆ ಶಿಕ್ಷಣವನ್ನು ಪಡೆದಂತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರವನ್ನ ಮಾಡಲಾಗುತ್ತದೆ. नेक्स्ट 20ನೇ ಪ್ರಶ್ನೆ, छलनी से क्या क्या छान सकते हैं? छलनी ಜರಡಿಯಿಂದ ಏನೇನನ್ನ ಜಾಲಿಸಬಹುದಾಗಿದೆ ಅಥವಾ ಜರಡಿ ಇಡಬಹುದಾಗಿದೆ ಅಥವಾ ಸೋಸಬಹುದಾಗಿದೆ. ಛಾನನ ಅಂದ್ರೆ ಸೋಸುವುದು ಅಂತ. ಉತ್ತರ, छलनी से दूध, चाय,
ಚಾಂಚ್ ಶರಬತ್ ಆದಿ ಛಾನ್ ಸಕ್ತೆ ಹೇ. ಜರಡಿಯಿಂದ ಹಾಲು, ಟೀ ಮತ್ತೆ ಮಜ್ಜಿಗೆ, ಶರಬತ್ತು ಮುಂತಾದವುಗಳನ್ನ ಜಾಲಿಸಬಹುದಾಗಿದೆ ಅಥವಾ ಸೋಸಬಹುದಾಗಿದೆ ಅಂತ. ನೆಕ್ಸ್ಟ್ 21ನೇ ಪ್ರಶ್ನೆ, ಸಮಯ ಕ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ. ಸಮಯದ ಸದುಪಯೋಗವನ್ನ ಹೇಗೆ ಮಾಡ್ಕೊಳ್ಬೇಕು ನಾವು ಅಂತ ಸಮಯಕ್ಕೆ ಪಹಚಾನ್ ಪದ್ಯದ ಮೇಲೆ ಕೇಳಿರುವಂತ ಪ್ರಶ್ನೆ. ಉತ್ತರ, ಸಮಯ ಕ ಸದುಪಯೋಗ का मतलब यह है कि ಈ ಪ್ರಶ್ನೆ ನಿಂಗೂ ಬದಲಾಯಿಸಬಹುದು. ಸಮಯಕ್ಕೆ ಸದುಪಯೋಗ ಇಸ್ಕ ಮತ್ಲಬ್ ಕ್ಯಾ ಹೈ ಅಂತ. ಹಂಗಂದ್ರೆ ಏನು, ಸಮಯ ಸದುಪಯೋಗ ಅಂದ್ರೆ ಏನು ಅಂತ ಕೇಳಬಹುದು. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರತಿ ಕ್ಷಣ ಈಶ್ವರ್ ಕಾ ದಿಯಾ ಹುವಾ ಸುಸಮಯ ಮಾನ್ಕರ್ ಕಾಮ್ ಕರ್ನಾ ಚಾಹಿಯೆ. ನಮಗೆ ಸಿಕ್ಕಿರುವಂತ ಪ್ರತಿ ಕ್ಷಣವೂ ಆ ಭಗವಂತ ನೀಡಿದ ಸುಸಮಯ ಎಂದು ಭಾವಿಸಿ ಕೆಲಸ ಮಾಡಬೇಕು. ಎರಡನೇದು, ಕಾಮ್ ಕರ್ನೆ ಕಾ ಜೋ ಅವಸರ ಮಿಲ್ತಾ ಹೈ ಉಸೆ ವ್ಯರ್ಥ ಜಾನೆ ನಹಿ ದೇನಾ ಚಾಹಿಯೆ. ಕೆಲಸ ಮಾಡುವಂತಹ ಸಮಯ ಏನು ಸಿಗುತ್ತೋ ಅದನ್ನು ವ್ಯರ್ಥವಾಗಿ ಹೋಗಲು ಬಿಡಬಾರದು. ಮೂರನೇದು, ಆಲಸ್ ಅವ್ರ ಬಹಾನ ಬನಾನ ಛೋಡ್ಕರ್. ಆಲಸ್ ಅಂದ್ರೆ ಸೋಮಾರಿತನ, ಬಹಾನ ಬನಾನ ಅಂದ್ರೆ ನೆಪ ಮಾಡುವುದನ್ನ ಬಿಟ್ಟು ಮೆಹನತ್ ಸೆ ಕಾಮ್ ಕರ್ನಾ ಚಾಹಿಯೆ. ಪರಿಶ್ರಮದಿಂದ ಕೆಲಸ ಮಾಡಬೇಕು. ಸಮಯ ಪರ್ ಕಾಮ್ ಕರ್ನಾ ಚಾಹಿಯೆ. ಅಷ್ಟೇ ಅಲ್ಲ, ಸಮಯದ ಸದುಪಯೋಗ ಅಂದ್ರೆ ಏನಪ್ಪಾ ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದು. ಈಗ ಮಾಡೋ ಕೆಲಸ ನೀನು ನಾಳೆ ನಾಡಿದಿನ ಯಾವಾಗಲೂ ಮಾಡಿದ್ರೆ ಅದನ್ನ ಸಮಯದ ಸದುಪಯೋಗ ಅಂತ ಹೇಳೋದಿಲ್ಲ. ನೆಕ್ಸ್ಟ್ 22ನೇ ಪ್ರಶ್ನೆ, ಬಾಲಕೃಷ್ಣ ಅಪನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ಬಾಲಕೃಷ್ಣ ಅಂದ್ರೆ ಬಾಲಕ ಕೃಷ್ಣ ತನ್ನ ತಾಯಿಯ ಬಳಿ ಏನೇನೆಂದು ದೂರುತ್ತಾನೆ, ಕಂಪ್ಲೇಂಟ್ ಮಾಡುತ್ತಾನೆ. ಶಿಕಾಯತೆ ದೂರುಗಳು, ಶಿಕಾಯತೆ ಬಹುವಚನ. ಉತ್ತರ, ಬಾಲಕೃಷ್ಣ ಅಪ್ನಿ ಮಾತಾ ಸೆ ಶಿಕಾಯತ್ ಕರ್ತಾ ಹೈ ಕಿ. ಬಾಲಕೃಷ್ಣ ತನ್ನ ತಾಯಿಯ ಬಳಿ ದೂರುತ್ತಾನೆ ಕಿ ಏನಪ್ಪಾ ಅಂತಂದ್ರೆ, ಮೊದಲನೇದು, ಬಲರಾಮ್ ಗ್ವಾಲ್ ಮಿತ್ರೋಂ ಕೆ ಸಾಥ್ ಚುಟಕಿ ಬಜಾ ಬಜಾ ಕರ್ ಮುಜೆ ಹಮೇಶಾ ಚಿಡಾತಾ ಹೈ. ಬಲರಾಮ್ ಯಾರಿವನು, ಅಣ್ಣ, ಕೃಷ್ಣನ ಅಣ್ಣ. ಗ್ವಾಲ್ ಮಿತ್ರೋಂಕೆ ಸಾಥ್, ಆ ಗೊಲ್ಲ ಮಿತ್ರರ ಒಟ್ಟಿಗೆ ಚುಟಕಿ ಬಜಾ ಬಜಾಕರ್, ಚುಟಕಿ ಒಡೆದು ಮುಜೆ ಹಮೇಶಾ ನನ್ನನ್ನು ಯಾವಾಗಲೂ ಚುಡಾಯಿಸ್ತಾನೆ ಅಂತ ಮೊದಲನೇ ಕಂಪ್ಲೇಂಟ್. ಎರಡನೇ ಕಂಪ್ಲೇಂಟ್ ಏನು, ಮೈ ತುಮ್ಹಾರೆ ಬೇಟಾ ನಹೀ ಹೈ. ಅವನು ಹೇಳ್ತಾನೆ, ನಾನು ನಿನ್ನ ಮಗ ಅಲ್ವಂತೆ. ಮತ್ತಷ್ಟೇ ಅಲ್ಲ, ಮುಜೆ ತೋ ಮೋಲ್ ಕರ್ ಲಾಯಾ ಗಯಾ ಹೈ, ನನ್ನನ್ನು ಕೊಂಡುಕೊಂಡು ಬರಲಾಗಿದೆ ಅಂತೆ. ಯಶೋಧ ನಂದ್ ಗೋರೆ ಆಯ್ತು ತುಮ್ ಕ್ಯೋ ಕಾಲೆ ಹೋ. ಯಶೋಧ ನಂದ ಕೆಂಪಗಿದ್ದಾರೆ, ನೀನ್ ಯಾಕಪ್ಪ ಕರಗಿದೀಯಾ ಅಂತಾನೆ. ಇಸ್ಲಿಯೇ ಮೈ ಬಲರಾಮ್ ಕೆ ಸಾಥ್ ಕೇಳಿ ನಹಿ ಜಾತಾ. ಈ ಕಾರಣಕ್ಕಾಗಿ ನಾನು ಬಲರಾಮನ್ ಜೊತೆಗೆ ಆಟ ಆಡಕ್ಕೆ ಹೋಗೋದಿಲ್ಲ. ಇದೇ ಪ್ರಶ್ನೆಯನ್ನು ಬೇರೆ ತರನು ಕೂಡ ಕೇಳಬಹುದು. ಹೆಂಗ್ ಕೇಳ್ಬೋದು, ಕೃಷ್ಣ ಬಲರಾಮ್ ಕೆ ಸಾಥ್ ಕ್ಯೋ ಖೇಲ್ನೆ ಕೆ ಲಿಯೆ ನಹಿ ಜಾತಾ ಅಂತ. ಅದಕ್ಕೂ ಕೂಡ ಇದೇ ಉತ್ತರನೇ. ನೆಕ್ಸ್ಟ್ 23ನೇದು, ಶನಿ ಗ್ರಹಕ್ಕೋ ಶನೈಶ್ಚರ್ ಕ್ಯೋ ಕಹತೆ ಹೈ. ಶನಿ ಗ್ರಹವನ್ನು ಶನೈಶ್ಚರ್ಯ ಎಂದು ಏಕೆ ಕರೆಯಲಾಗುತ್ತದೆ ಅಂತ. ನೆನಪಿಲ್ಲಿ ನಿಮಗೆ, ಇದು ಈ ಪಾಠದಿಂದ ಶನಿ ಸಬ್ಸೆ ಸುಂದರ್ ಗ್ರಹ ಅಂತ ಏನಿದೆಯಲ್ಲ, ಇದು ಈ ಪೂರಕ ವಾಚನ ಇದೆಯಲ್ಲ, ಇದು ಪಾಠ ಇದೆಯಲ್ಲ, ಈ ಪಾಠದಿಂದ 2 ಪ್ರಶ್ನೆಗಳನ್ನ ಕಂಪಲ್ಸರಿ ಆಗಿ ಕೇಳ್ತಾರೆ. ಅದಕ್ಕೆ ನೀವು ಒಂದು ಬರಿಬೇಕು. ಮೊದಲನೇ ಪ್ರಶ್ನೆ ಹೀಗಿದೆ, ಶನಿ ಗ್ರಹಕ್ಕೂ ಶನೈಶ್ಚರ್ ಕ್ಯೂ ಕಹತೆ. ಉತ್ತರ ಅದಕ್ಕೆ, ಶನೈಶ್ಚರ್ का अर्थ है धीमी गति से चलने वाला. ಅಥವಾ ಶನೈಶ್ಚರ್ का अर्थ क्या है ಅಂತಾನೂ ಕೂಡ ಕೇಳಬಹುದು. ಅದಕ್ಕೆ ನಾವು ಉತ್ತರ ಏನ್ ಬರೀಬೇಕಪ್ಪ ಅಂದ್ರೆ, धीमी गति से चलने के कारण ಶನಿ ಗ್ರಹಕ್ಕೂ ಶನೈಶ್ಚರ್ कहते हैं ಅಂತ ಬರೀಬೇಕಾಗತ್ತೆ. ಅಥವಾ ಆ ಪ್ರಶ್ನೆಗೆ ಅಲ್ಲದೆ ಇದ್ರೆ ಇನ್ನೊಂದು ಪ್ರಶ್ನೆ ಏನಿದೆಯಪ್ಪ ಅಂದ್ರೆ, ಶನಿ का निर्माण किस प्रकार हुआ है. ಶನಿಯ ನಿರ್ಮಾಣ ಯಾವ ಪ್ರಕಾರ ಆಗಿದೆ. उत्तर ಅದಕ್ಕೆ, हाइड्रोजन, हीलियम, मीथेन और एमोनिया गैसों से शनि का निर्माण हुआ है. हाइड्रोजन, हीलियम, मीथेन ಮತ್ತು ಎಮೋನಿಯಾ ಗ್ಯಾಸ್ಗಳಿಂದ ಶನಿಯ ನಿರ್ಮಾಣ ಆಗಿದೆ ಅಂತ ಉತ್ತರ ಬರೀಬೇಕು. ನೆಕ್ಸ್ಟ್ ಇನ್ನೊಂದು, ಸತ್ಯಕಿ ಮಹಿಮಾ ಅನ್ನುವಂತ ಪೂರಕ ವಾಚನ ಇದೆಯಲ್ಲ ಪಾಠ, ಅದರಿಂದನೂ ಕೂಡ 2 ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಒಂದನ್ನು ಬರಿಬೇಕು. ಇವೆರಡು ಪಾಠದಿಂದ ಕಂಪಲ್ಸರಿ 2 ಪ್ರಶ್ನೆ ಕೇಳ್ತಾರೆ. ಅದರ ನಾವು ಒಂದು ಬರಿಬೇಕು. ಉತ್ತರ ಅದಕ್ಕೆ, झूठ का सहारा लेते हैं तो क्या क्या सहना पड़ता है. ಸುಳ್ಳಿನ ಸಹಾಯವನ್ನು ತೆಗೆದುಕೊಂಡ್ರೆ ಏನೇನನ್ನ ಸಹಿಸಿಕೊಳ್ಬೇಕಾಗುತ್ತೆ ಅಂತಂದ್ರೆ, ಸುಳ್ಳು ಹೇಳಿದರ ಪರಿಣಾಮ ಏನಾಗುತ್ತೆ ಅಂತ. ಮೊದಲನೇದು, झूठ का सहारा लेते हैं तो ಸುಳ್ಳನ್ನ ಸಹಾಯಕ್ಕೆ ತೆಗೆದುಕೊಂಡ್ರೆ ಅಥವಾ ಸುಳ್ಳು ಹೇಳೋದ್ರಿಂದ एक झूठ को छिपाने के लिए हजारों झूठ बोलना पड़ता है. ಒಂದು ಸುಳ್ಳನ್ನ ಮುಚ್ಚಿಡಲಿಕ್ಕೆ 1000 ಸುಳ್ಳುಗಳನ್ನು ಹೇಳಬೇಕಾಗುತ್ತೆ. ಎರಡನೇದು, ಕಹಿ ಪೋಲ್ ಕುಲ್ತಿ ಹೈ,
ಅನೇಕ ಪೋಲ್ ಖುಲ್ನಾ ಅಂದ್ರೆ ಬಂಡವಾಳ ಹೊರಗಾಗುವ ಅಥವಾ ಬಣ್ಣಗೆಡುವಂತ. ನಾವು ಏನೋ ಮೇಕಪ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಸುಳ್ಳು ಹೇಳ್ಕೊಂಡು ಅವೆಲ್ಲ ಓಪನ್ ಆಗ್ತವೆ. ನೆಕ್ಸ್ಟ್ ಮೂಹು ಕಾಲಾ ಕರ್ನ ಪಡ್ತಾಯ್, ಬ್ಲ್ಯಾಕ್ ಮಾರ್ಕ್. ಒಮ್ಮೆ ನೀವೇನಾದರೂ ಸುಳ್ಳು ಹೇಳಿ ಒಂದು ಅಪನಂಬಿಕೆಯನ್ನ ಉಂಟು ಮಾಡ್ಕೊಂಡ್ಬಿಟ್ರೆ ಅದನ್ನು ಹೋಗ್ಲಾಡ್ಸೋಂಥದ್ದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಕಷ್ಟ ಆದ್ರೂ ಪರವಾಗಿಲ್ಲ, ಸತ್ಯವನ್ನು ಹೇಳುವಂಥದ್ದನ್ನ ರೂಢಿಸ್ಕೋಬೇಕು. ಅಪಮಾನಿತವನ್ನ ಪಡ್ತಾಯ, ಅಷ್ಟೇ ಅಲ್ಲ ಅಪಮಾನಿತರಾಗಬೇಕಾಗುತ್ತೆ ನೀವು. ನೋಡಿ, ಹಿಂಗೆ ಸುಳ್ಳು ಹೇಳ್ದ ಅಂತೇಳಿ 4 ಜನದ ಮುಂದೆ ಗೊತ್ತಾದ್ರೆ ಏನಾಗುತ್ತಪ್ಪ ಅಂದ್ರೆ ಅವಮಾನಕ್ಕೆ ಒಳಗಾಗಬೇಕಾಗುತ್ತೆ. ಯಾರು ನಿಮ್ಮನ್ನ ನಂಬೋದಿಲ್ಲ. ನಂಬಿಕೆಗೆ ಏಕೈಕ ಸಾಧನ ಸತ್ಯ ಹೇಳುವಂಥದ್ದು. ಅಥವಾ ಈ ಪ್ರಶ್ನೆ ಅಲ್ಲದೆ ಇನ್ನೊಂದು ಪ್ರಶ್ನೆ, ಸತ್ಯಕ ಸ್ವರೂಪ ಕ್ಯಾ ಹೈ, ಸತ್ಯದ ಸ್ವರೂಪ ಹೇಗಿರ್ತತೆ, ಅಥವಾ ಸತ್ಯ ಕ್ಯಾ ಹೋತಾ ಹೈ ಅಂತಲೂ ಕೂಡ ಕೇಳಬಹುದು. ಸತ್ಯ ಕ್ಯಾ ಹೋತಾ ಹೈ ಅಂತಂದ್ರೆ ಉತ್ತರ ಅದಕ್ಕೆ ಸತ್ಯ ಬಹುತ್ ಭೋಲಾ ಬಾಲಾ ಅವ್ರ ಸೀದಾ ಸಾದಾ ಹೋತಾ ಹೈ. ಸತ್ಯ ಬಹಳ ಸಾಧು ಮತ್ತು ನೇರವಾಗಿರ್ತದೆ, ಸರಳ ಮತ್ತು ನೇರವಾಗಿರ್ತದೆ. ಏನಂಗ ಸತ್ಯ ಅಂದ್ರೆ ಏನಪ್ಪಾ ಅಂದ್ರೆ ಜೋ ಕುಚ್ ಭಿ ಅಪ್ನಿ ಆಂಖೋं से देखते हैं उसे बिना नमक मिर्च लगाए बोलना ही सत्य है. ಏನನ್ನು ನಮ್ಮ ಕಣ್ಣುಗಳಿಂದ ನೋಡುತ್ತೇವೆಯೋ ಅದಕ್ಕೆ ಉಪ್ಪು ಖಾರ ಹಾಕದೆ ಹೇಳುವುದೇ ಸತ್ಯ. ಅಂದ್ರೆ ಸತ್ಯ ದೃಷ್ಟಿ ಕಾ ಪ್ರತಿಬಿಂಬ, ಜ್ಞಾನ ಕಿ ಪ್ರತಿಲಿಪಿ और ಆತ್ಮ ಕಿ ವಾಣಿ ಹೈ. ಸತ್ಯ ಅನ್ನುವಂಥದ್ದು ದೃಷ್ಟಿಯ ಪ್ರತಿಬಿಂಬ, ಜ್ಞಾನದ ಪ್ರತಿಲಿಪಿ ಮತ್ತು ಆತ್ಮದ ವಾಣಿ ಮಾತಾಗಿದೆ ಅಂತ. ಇಷ್ಟು 8 ಪ್ರಶ್ನೆ ಆದ್ಮೇಲೆ 5ನೇ ಮೇನ್ ಕ್ವಶನ್, ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿಯೇ. ಕೆಳಕಂಡಂತ ಪ್ರಶ್ನೆಗಳ ಉತ್ತರವನ್ನ 3-4 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ಈ 9 ಪ್ರಶ್ನೆ ಇದೆ. ಒಂದು ಪ್ರಶ್ನೆಗೆ 3 ಅಂಕ, 27 ಅಂಕ ಇದೆ. ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಮಹತ್ವದ ಒಂದು ಘಟ್ಟ, ಮಹತ್ವದ ಅಂಶ ಇದು. ಮೊದಲನೇ ಪ್ರಶ್ನೆ, ಬಸಂತ್ ಸ್ವಾಭಿಮಾನಿ और ईमानदार लड़का था ಕೈಸೆ. ಬಸಂತ್ ಒಬ್ಬ ಸ್ವಾಭಿಮಾನಿ ಮತ್ತು ಪ್ರಾಮಾಣಿಕ ಹುಡುಗ ಆಗಿದ್ದ ಹೇಗೆ ಅಂತ ನೋಡಿ. ಇದು 4 ಅಂಕಕ್ಕೂ ಕೂಡ ಕೇಳಬಹುದು. ಸಾಮಾನ್ಯವಾಗಿ ಹಿಂದೆಲ್ಲ ಕೇಳಿದಾರೆ ಈ ಪ್ರಶ್ನೆಯನ್ನ. ಹಾಗಾಗಿ 4 ಅಂಕಕ್ಕೂ ಕೇಳಬಹುದು, 3ಕ್ಕೂ ಕೇಳಬಹುದು. ಉತ್ತರ ಏನಂತ ಬಹಳ ವ್ಯತ್ಯಾಸ ಆಗೋದಿಲ್ಲ. ಉತ್ತರ ಅದಕ್ಕೆ ಬಸಂತ್ ಅನಾಥ और ಗರೀಬ್ ಥಾ ಲೇಕಿನ್ ವಹ ಭೀಕ್ ಮಾಂಗ್ನಾ ನಹಿ ಚಾಹತಾ ಥಾ. ಬಸಂತ ಬಡವ ಮತ್ತು ಅನಾಥ ಮತ್ತು ಬಡವ ಹುಡುಗ ಆಗಿದ್ದ, ಆದರೆ ಅವನು ಭಿಕ್ಷೆ ಬೇಡಲು ಬಯಸುತ್ತಿರಲಿಲ್ಲ. ವಹ ಛಲ್ನಿ ಬಟನ್ ದಿಯಾ ಸಲಾಯಿ ಆದಿ ಚೀಜೋं को बेचकर अपना जीवन ನಿಭಾತಾ ಥಾ. ಅವನು ಜರಡಿ, ಗುಂಡಿಗಳು, ಬೆಂಕಿಪಟ್ಟಣ ಮುಂತಾದವುಗಳನ್ನು ಮಾರಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ರಾಜ್ ಕಿಶೋರ್ ಕೋ 2 पैसे मुफ्त देने को तैयार हुए तब बसंत ने लेने से इनकार कर दिया. ಯಾವಾಗ ರಾಜಕಿಶೋರ್ ಅವರು ಪುಕ್ಸಟ್ಟೆಯಾಗಿ ಉಚಿತವಾಗಿ 2 ಪೈಸೆಯನ್ನು ಕೊಡ್ಲಿಕ್ಕೆ ಬರ್ತಾರೋ ಆಗ ಅವನದನ್ನ ತಿರಸ್ಕರಿಸ್ತಾನೆ. ನೋಟ್ ಬುನಾಕರ್ ವಾಪಸ್ ಆತೆ ಸಮಯ ಮೋಟರ್ ಕೆ ನೀಚೆ ದಬ್ ಗಯಾ. ನೋಟನ್ನು ಮುರಿಸಿಕೊಂಡು ವಾಪಸ್ ಬರುವಾಗ ವಾಹನಕ್ಕೆ ಡಿಕ್ಕಿ ಹೊಡಿತಾನೆ. ಉನ್ಕೆ ದೋನೋ ಪೈರ್ ಕುಚಲೇ ಗಯೇ, ಅವನ 2 ಕಾಲುಗಳು ಮುರಿದು ಹೋಗ್ತವೆ. ಫಿರ್ ಭಿ ಆದರೂ ಕೂಡ ಹೋಶ್ ಮೇ ಆತೆ ಹಿ, ಪ್ರಜ್ಞೆ ಬರುತ್ತಲೇ ಬಾಯಿ ಪ್ರತಾಪ್ ಕೆ ಸಾಥ್ 14.5 ಆನೆ ವಾಪಸ್ ಬೇಚ್ತಾ ಹೈ. ಆ ಪ್ರಜ್ಞೆ ಬರುತ್ತಲೇ ತನ್ನ ತಮ್ಮನ ಹತ್ರ ಉಳಿದ ಅಲ್ಲಿ 14.25 ಆಣೆಯನ್ನ ರಾಜಕಿಶೋರ್ ಅವ್ರಿಗೆ ಏನ್ ಕೊಡ್ಬೇಕಾಗಿತ್ತಲ್ಲ ಅದನ್ನು ಕೊಟ್ಟು ಬಾರಪ್ಪ ಅಂತ ಕಳಿಸ್ತಾನೆ. ಇನ್ ಘಟನಾ ಒನ್ಸೆ, ಈ ಘಟನೆಗಳಿಂದ ಹಮ್ ನಿಸ್ಸಂಶಯ ಹಿ ಕಾ ಸಕ್ತೆ ಹೈ, ನಾವು ನಿಸ್ಸಂಶಯವಾಗಿ ಹೇಳ್ಬೋದಾಗಿದೆ ಏನಪ್ಪಾ ಅಂದ್ರೆ ಬಸಂತ್ ಸ್ವಾಭಿಮಾನಿ ಅವ್ರ ಇಮಾನ್ದಾರ್ ಲಡಕ ಹೈ. ಇವನು ಸ್ವಾಭಿಮಾನಿ ಅಷ್ಟೇ ಅಲ್ಲ, ಪ್ರಾಮಾಣಿಕ ಹುಡುಗನು ಕೂಡ ಆಗಿದ್ದ ಅಂತ. ನೆಕ್ಸ್ಟ್, ಇಂಟರ್ನೆಟ್ ಏಕ್ ವರದಾನ್ ಬಿ ಹೈ ಅವ್ರ ಅಭಿಶಾಪ ಬಿ, ಕೈಸೆ ಸಮಜಾಯಿಯೇ. ಇಂಟರ್ನೆಟ್ ಒಂದು ವರದಾನವೂ ಕೂಡ ಹೌದು, ಹಾಗೆ ಅಭಿಶಾಪವೂ ಹೌದು, ಸ್ಪಷ್ಟಪಡಿಸಿ ಅಂತ. ಮೊದಲನೇದು, ಇಂಟರ್ನೆಟ್ ಏಕ್ ವರದಾನ ಹೈ. ಜೈಸೆ ಇಂಟರ್ನೆಟ್ ಒಂದು ವರದಾನ, ಅನುಮಾನವೇ ಇಲ್ಲ. ಹೇಗಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ इंटरनेट के द्वारा पल भर में बिना ज्यादा खर्च किए कोई भी विचार हो, स्थिर चित्र हो, वीडियो क्लिपिंग हो, पुस्तक आदियों को दुनिया के किसी भी कोने में भेजा जा सकते हैं. ಇಂಟರ್ನೆಟ್ ಮೂಲಕ ಕ್ಷಣಾರ್ಧದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಯಾವುದಾದರೂ ವಿಚಾರಗಳನ್ನಿರ್ಬೋದು, ಫೋಟೋಗಳನ್ನಿರ್ಬೋದು, ವಿಡಿಯೋಗಳನ್ನಿರ್ಬೋದು, ಪುಸ್ತಕಗಳನ್ನಿರ್ಬೋದು ಜಗತ್ತಿನ ಯಾವುದೇ ಮೂಲಗೂ ಕೂಡ ಕಳಿಸಬಹುದಾಗಿದೆ. ಎರಡನೇ ಅಂಶ, ಇಸ್ಮೆ ಸಮಯ और पैसे दोनों का बचत होता है. ಇದರಲ್ಲಿ ಸಮಯ ಮತ್ತು ಹಣ ಎರಡರ ಉಳಿತಾಯ ಆಗುತ್ತೆ. ಇಂಟರ್ನೆಟ್ಗೆ ಬಿನಾ ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಟಪ್ ಪಡ್ ಜಾತೆ ಹೈ. ಇಂಟರ್ನೆಟ್ ಹೊರತಾಗಿ ಸಂಚಾರ ಮತ್ತು ಸೂಚನೆಯ ಕ್ಷೇತ್ರಗಳು, ಮಾಹಿತಿಯ ತಂತ್ರಜ್ಞಾನದ ಕ್ಷೇತ್ರಗಳು ಟಪ್ ಪಡ್ ಜಾನ ಅಂದ್ರೆ ಸ್ತಬ್ಧಗೊಳ್ಳುವವು.
ಇದಿಷ್ಟು ಅದರ ವರದಾನ. ಆದರೆ ಇಂಟರ್ನೆಟ್ ಏಕ ಅಭಿಶಾಪ ಬಿ ಹೈ, ಇಂಟರ್ನೆಟ್ ಒಂದು ಶಾಪವೂ ಕೂಡ ಹೌದು. ಅದಕ್ಕೇನಪ್ಪ ಉದಾಹರಣೆ ಅಂದ್ರೆ ಇಂಟರ್ನೆಟ್ ಕಿ ವಜಹ ಸೆ ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್ ಆದಿ ಬಡ್ ರಹಿ ಹೈ. ಇಂಟರ್ನೆಟ್ ನ ಮೂಲಕ ಕಾರಣದಿಂದಾಗಿ ಪೈರಸಿ ನಕಲು ಮಾಡುವುದು, ಬ್ಯಾಂಕಿಂಗ್ ಫ್ರಾಡ್ ಬ್ಯಾಂಕಿಂಗ್ ವಂಚನೆ, ಹಾಕಿಂಗ್ ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥದ್ದು ವೆಬ್ಸೈಟ್ ಅನ್ನ ಮುಂತಾದವುಗಳಲ್ಲೂ ಹೆಚ್ಚುತ್ತಾ ಇವೆ. ಮುಕ್ತ ವೆಬ್ಸೈಟ್ ಸೆ ಯುವಾ ಪೀढ़ी और बच्चों पर बुरा असर पड़ रहा है. ಮುಕ್ತ ವೆಬ್ಸೈಟ್ಗಳಿಂದ ಯುವಕರು ಮತ್ತು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. बच्चे समय का दुरुपयोग और अनुपयुक्त अनावश्यक जानकारी हासिल कर रहे हैं. ಮಕ್ಕಳು ಸಮಯವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನುಪಯುಕ್ತವಾದ ಮತ್ತು ಅವರಿಗೆ ಬೇಕಿಲ್ಲದ ಮಾಹಿತಿಗಳನ್ನು ಅದರಿಂದ ಪಡ್ಕೊಳ್ತಾ ಇದ್ದಾರೆ. ಲೋಗೋಂಕೋ ಇಂಟರ್ನೆಟ್ ಸೆ ಸಚೇತ रहना चाहिए. ಹಾಗಾಗಿ ಇಂಟರ್ನೆಟ್ ನಿಂದ ಜನ ಎಚ್ಚರದಿಂದ ಇರಬೇಕು. ಇದೇ ಪ್ರಶ್ನೆ ಹೆಂಗೆ ಕೇಳಬಹುದಪ್ಪ ಅಂದ್ರೆ ಇಂಟರ್ನೆಟ್ಗೆ ಲಾಭ और नुकसान या हानि के बारे में लिखिए ಅಂತ ಕೂಡ ಕೇಳಬಹುದು. ಅಥವಾ ಇಂಟರ್ನೆಟ್ ಅನ್ನುವಂಥ ಪ್ರಬಂಧ ಕೇಳಿದಾಗಲೂ ಕೂಡ ಇವೇ ಅಂಶಗಳನ್ನ ನಾವು ಅಲ್ಲೂ ಕೂಡ ಬಳಸ್ಕೋಬಹುದು. ನೆಕ್ಸ್ಟ್, ಜೈನುಲಾಬಾದಿನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ थे. ಅಬ್ದುಲ್ ಕಲಾಂ ಕೆ ಪಿತಾ ಜೈನುಲಾಬಾದಿನ್ ಅವರು ನಮಾಜಿನ ಬಗ್ಗೆ ಏನೆಂದು ಹೇಳ್ತಾ ಇದ್ರು ಅಂತ. ಜೈನುಲಾಬಾದಿನ್ ನಮಾಜ್ ಕೆ ಬಾರೆ ಮೇ ಕಹತೆ थे कि ಜೈನುಲಾಬಾದಿನ್ ಅವರು ನಮಾಜಿನ ಬಗ್ಗೆ ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ, ಒಂದೇದು ನಮಾಜ್ ಪढ़ने से हम अपने शरीर से इतर ब्रह्मांड का एक हिस्सा बन जाते हैं. ನಮಾಜ್ ಅನ್ನು ಓದುವುದರಿಂದ ನಾವು ನಮ್ಮ ಶರೀರದಿಂದ ಇತರ ಜಗತ್ತಿನ ಒಂದು ಭಾಗವಾಗುತ್ತೇವೆ. ನಾವು ಜಗತ್ತಿನ ಒಂದು ಭಾಗ ಅಂತ ಗೊತ್ತಾಗುತ್ತೆ. ಎರಡನೇದು, ದೌಲತ್ ಆಯು ಜಾತಿ ಯಾ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ ನಹಿ ಹೋತಾ ಹೈ. ದೌಲತ್ ಅಂದ್ರೆ ಅಂತಸ್ತು, ವಯಸ್ಸು, ಜಾತಿ, ಧರ್ಮ, ಪಂಥಗಳ ಯಾವುದೇ ಭೇದ ಭಾವ ಇಲ್ಲ ಅಂತ ಗೊತ್ತಾಗುತ್ತೆ. ಮೂರನೇದು, ಲೋಗೋಂ ಕೆ ಬೀಚ್ ಭಾಯಿಚಾರೆ ಕಿ ಭಾವನಾ ಆತಿ ಹೈ. ಜನರ ಮಧ್ಯೆ ಸಹೋದರತ್ವದ ಭಾವನೆ ಬರುತ್ತೆ. ಯಾವುದರಿಂದ? ನಮಾಜನ್ನ ಓದುವುದರಿಂದ ಅಂತ ಜೈನುಲಾಬಾದಿನ್ ಹೇಳ್ತಾರೆ ಅಬ್ದುಲ್ ಕಲಾಂ ಅವರಿಗೆ. 28ನೇ ಪ್ರಶ್ನೆ, ಮಹಿಳಾ ಕಿ ಸಾಹಸಗಾಥಾ ಪಾಠ ಸೆ ಕ್ಯಾ ಸಂದೇಶ ಮಿಲ್ತಾ ಹೈ. ಮಹಿಳಾ ಕಿ ಸಾಹಸಗಾಥಾ ಪಾಠದಿಂದ ನಿಮಗೆ ಸಿಗುವ ಸಂದೇಶವೇನು, ನೀತಿ ಏನು, ಅಥವಾ ಕ್ಯಾ ಸೀಖ್ ಮಿಲ್ತಿ ಎಂದು ಕೂಡ ಆಯ್ತು. ಸೀಖ್ ಅಂದ್ರೂ ಕೂಡ ಎಜುಕೇಶನ್, ಶಿಕ್ಷಣ ಅಂತ ಉತ್ತರ. ಅದಕ್ಕೆ ಮಹಿಳಾ ಕಿ ಸಾಹಸಗಾಥಾ ಪಾಠ ಸೆ ಹಮೇ ಯಹ ಸಂದೇಶ ಮಿಲ್ತಾ ಹೈ ಕಿ, ಮಹಿಳೆಯ ಸಾಹಸಗಾಥಾ ಅನ್ನುವಂಥ ಪಾಠದಿಂದ ನಮಗೆ ಈ ಸಂದೇಶ ದೊರೆಯುತ್ತೆ. ಒಂದೇನಪ್ಪ ಅಂದ್ರೆ ಸಾಹಸ ಗುಣ, ದೃಢ ನಿಶ್ಚಯ, ಅಥಕ್ ಪರಿಶ್ರಮ, ಮುಸೀಬತೋं को सामना करना इत्यादि आदर्श गुण सीख सकते हैं. ಸಾಹಸ ಗುಣ, ದೃಢ ನಿಶ್ಚಯ, ಅಥಕ್ ಅಂದ್ರೆ ನಿರಂತರವಾದ ಪರಿಶ್ರಮ, ಕಷ್ಟಗಳನ್ನು ಎದುರಿಸುವಂತಹ ರೀತಿ ಮುಂತಾದ ಆದರ್ಶ ಗುಣಗಳು ನಮಗೆ ಗೊತ್ತಾಗ್ತಾವೆ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಬಿಚೇಂದ್ರ ಪಾಲ್ ಅವರ ಕಷ್ಟಪಟ್ಟದ್ದನ್ನ ಅಲ್ಲಿ ಹೇಳ್ಕೊಂತ ಹೋಗ್ತಾರೆ. ನೇರವಾಗಿ ಇಲ್ಲಿ ಆ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಅಲ್ಲಿ ಆ ಪಾಠದ ನಂತರ ಪಾಠಕ ಆಶಯ ಅಂತ ಕೊಡಲಾಗಿದೆ ನೋಡಿ ಬಾಕ್ಸ್ ನಲ್ಲಿ, ಅಲ್ಲಿಗೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ಕೇಳಲಾಗಿದೆ. ಹಾಗಾಗಿ ನೀವು ಆ ಬಾಕ್ಸ್ ನಲ್ಲಿ ಇರೋದನ್ನು ಕೂಡ ಚೆನ್ನಾಗಿ ಓದ್ಕೋಬೇಕು. ಹಿಮಾಲಯ ಕಿ ಊಂಚಿ ಚೋಟಿಯೋं की जानकारी मिलती है. ಅಷ್ಟೇ ಅಲ್ಲ, ಹಿಮಾಲಯದ ಎತ್ತರದ ತುದಿಗಳ ಬಗ್ಗೆ ಕೂಡ ನಮಗೆ ಮಾಹಿತಿ ದೊರೆಯುತ್ತದೆ. ಅಷ್ಟೇ ಅಲ್ಲ, ಬಿಚೇಂದ್ರಿ ಕಿ ತರಹ ಬಚಪನ್ ಸೆ ಹಿ ಮುಸೀಬತೋं को सामना करना चाहिए. ಬಿಚೇಂದ್ರಿಯಂತೆ ಬಾಲ್ಯದಲ್ಲಿಯೇ ಕಷ್ಟಗಳನ್ನ ಎದುರಿಸಬೇಕು ಅನ್ನುವಂಥ ಛಲ ನಮಗೆ ಮೂಡುತ್ತೆ. ಮೆಹನತ್ ಕಾ ಫಲ್ ಅಚ್ಚಾ ಹೋತಾ ಹೈ. ಕೊನೆಗೆ ಕಷ್ಟಪಟ್ಟದ್ದರ ಫಲ, ಶ್ರಮ ವಹಿಸಿದ್ದರ ಫಲ ಒಳ್ಳೆಯದೇ ಆಗುತ್ತೆ, ಸಿಹಿಯಾಗಿಯೇ ಇರುತ್ತದೆ ಅನ್ನೋದು ಗೊತ್ತಾಗುತ್ತೆ. 29ನೇ ಪ್ರಶ್ನೆ, ಕರ್ನಾಟಕ ಕೆ ಪ್ರಾಕೃತಿಕ ಸೌಂದರ್ಯ ಕಾ ಅಪನೆ ಶಬ್ದೋ ಮೇ ಲಿಖಿ ಅಂತ ಇದೆ. ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನ ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ ಅಂತ. ನೋಡಿ, ಇದು 4 ಅಂಕದ ಪ್ರಶ್ನೆಗೂ ಕೂಡ ಕೇಳಬಹುದು. कर्नाटक का प्राकृतिक सौंदर्य का वर्णन कीजिए ಅಂತ ಕೂಡ ಕೇಳಬಹುದು. ಉತ್ತರ, प्रकृति माता ने कर्नाटक राज्य को अपने हाथों से सवार कर सुंदर और समृद्ध बनाया है. ಪ್ರಕೃತಿ ಮಾತೆಯು ಕರ್ನಾಟಕ ರಾಜ್ಯವನ್ನು ತನ್ನ ಕೈಯಾರೆ ನಿರ್ಮಿಸಿ ಸುಂದರ ಮತ್ತು ಸಮೃದ್ಧವನ್ನಾಗಿ ಮಾಡಿದ್ದಾಳೆ. ನೆಕ್ಸ್ಟ್, ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷಮ ನಯನ ಮನೋರ ಹೈ. ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯ, ಸುಷಮ ಅಂದ್ರೆ ಸೌಂದರ್ಯ, ನಯನ ಮನೋಹರವಾಗಿದೆ, ಕಣ್ಣುಗಳಿಗೆ ಮನೋಹರವಾಗಿದೆ, ಹಬ್ಬವನ್ನುಂಟು ಮಾಡುವಂತದ್ದಾಗಿದೆ. 3ನೇ ಪಾಯಿಂಟ್, ಪಶ್ಚಿಮ ಮೇ ವಿಶಾಲ ಅರಬ್ಬಿ ಸಮುದ್ರ ಹೈ. ಕರ್ನಾಟಕದ ಪಶ್ಚಿಮದಲ್ಲಿ ವಿಶಾಲವಾದ ಅರಬ್ಬಿ ಸಮುದ್ರ ಇದೆ. ದಕ್ಷಿಣ ಸೆ ಉತ್ತರಕ್ಕೆ ಚೋರ್ ತಕ್ ಫೈಲಿ ಲಂಬಿ ಪರ್ವತಮಾಲಾವೋं को ಪಶ್ಚಿಮಿ ಘಾಟ್ ಕಹತೆ ಹೈ. ದಕ್ಷಿಣದಿಂದ ಉತ್ತರದ ತುದಿಯವರೆಗೆ ಚೋರ್ ಮಹಾಪ್ರಾಣ, ತುದಿಯ ತನಕ ಫೈಲಿ ಹರಡಿರುವ, ಅಂದ್ರೆ ಮಹಾಪ್ರಾಣ ಅಂತ ಯಾಕೆ ಹೇಳಿದೆ ಅಂದ್ರೆ ಅಲ್ಪ ಪ್ರಾಣ ಬಂದ್ರೆ ಕಳ್ಳ ಅಂತ ಆಗುತ್ತೆ, ಚೋರ್, ಇದು ಚೋರ್
ತಕ್ ಫೈಲಿ ಹರಡಿರುವಂತಹ ಲಂಬಿ ಪರ್ವತಮಾಲೆ, ಉದ್ದನೆಯ ಪರ್ವತಮಾಲೆಗಳನ್ನ ಪಶ್ಚಿಮಿ ಘಾಟ್ ಅಂತ ಕರೀತಾರೆ. ಇನ್ಹಿ ಘಾಟೋं का कुछ भाग सह्याद्री कहलाता है. ಇದೇ ಘಾಟ್ ಅಂದ್ರೆ ಏರಿಳಿವಿನ ಸ್ಥಳವನ್ನು ಅದನ್ನ ಘಾಟ್ ಅಂತ ಇಂಗ್ಲಿಷ್ನಾಗೂ ಕರೀತಾರೆ, ಕನ್ನಡದಲ್ಲೂ ಕೂಡ ಹಾಗೆ ಕರೀತಾರೆ. ಆ ಸ್ಥಳಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಸಹ್ಯಾದ್ರಿ ಪ್ರದೇಶ ಅಂತ ಕರೀತಾರೆ. ಕೆಲವು ಭಾಗವನ್ನ, ಶಿವಮೊಗ್ಗ ಆ ಭಾಗ ಇದೆಯಲ್ಲ ಅದನ್ನ ಸಹ್ಯಾದ್ರಿ ಪ್ರದೇಶ ಅಂತ ಕರೀತಾರೆ. ನೆಕ್ಸ್ಟ್, ದಕ್ಷಿಣ ಮೇ ನೀಲಗಿರಿ ಕಿ ಪರ್ವತಾವಲಿಯ ಶೋಭಾಯಮಾನ ಹೈ. ದಕ್ಷಿಣದಲ್ಲಿ ನೀಲಗಿರಿಯ ಪರ್ವತಾವಲಿಯ ಅಂದ್ರೆ ಬೆಟ್ಟಗಳ ಸಾಲು ಶೋಭಾಯಮಾನವಾಗಿವೆ. यहाँ सोना, तांबा, लोहा आदि कई प्रकार के उपयोगी धातुएं मिलती है. ಇಲ್ಲಿ ಸೋನ, ಬಂಗಾರ, ತಾಮ್ರ, ಕಬ್ಬಿಣ ಮುಂತಾದ ಅನೇಕ ತರಹದ ಉಪಯುಕ್ತ ಧಾತುಗಳು ಅಂತ ಹೇಳಿದ್ರೆ ಖನಿಜ ಸಂಪತ್ತುಗಳು ದೊರೆಯುತ್ತವೆ. ಕಾವೇರಿ, ಕೃಷ್ಣ, ತುಂಗಭದ್ರಾ ಆದಿ ಅನೇಕ ನದಿಯ ಬಹತೆ ಹೈ. ಕಾವೇರಿ, ಕೃಷ್ಣ, ತುಂಗಭದ್ರಾ ಮುಂತಾದ ಅನೇಕ ನದಿಗಳು ಹರಿತವೆ. ಜೋಗ, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಆದಿ ಜಲಪ್ರಪಾತ ಮನಮೋಹಕ ಹೈ. ಜೋಗ, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಮುಂತಾದ ಜಲಪಾತಗಳು ಮನಮೋಹಕವಾಗಿವೆ. ಯಹಾ ವಿಪುಲ್ ಮಾತ್ರಾ ಮೇ ಚಂದನ್ ಕೆ ಪೇಡ್ ಹೈ. ಇಲ್ಲಿ ಹೇರಳ ಪ್ರಮಾಣದಲ್ಲಿ ಗಂಧದ ಮರಗಳಿವೆ. ಇಸ್ಲಿಯೇ ಕರ್ನಾಟಕಕ್ಕೋ ಚಂದನ ಕಾ ಆಗಾರ್ ಕಹತೆ. ಆದ್ದರಿಂದಾಗಿಯೇ ಕರ್ನಾಟಕವನ್ನ ಗಂಧದ ಗುಡಿ, ಗಂಧದ ನಾಡು ಎಂದು ಕರೆಯಲಾಗುತ್ತದೆ. नेक्स्ट 30ನೇ ಪ್ರಶ್ನೆ, कवि भगवती चरण वर्मा जी के अनुसार मातृभूमि का स्वरूप कैसे सुशोभित है. ಈ ಪ್ರಶ್ನೆ ನಿಂಗೂ ಕೂಡ ಕೇಳಬಹುದು. ಮಾತೃಭೂಮಿ ಕೈಸೆ ಸುಶೋಭಿತ है ಅಂತ ಕೇಳಬಹುದು, ಅಥವಾ ಮಾತೃಭೂಮಿ का स्वरूप का वर्णन कीजिए ಅಂತ ಕೂಡ ಕೇಳಬಹುದು. ಇಲ್ಲಿ ಕವಿ ಅಂತ ಸೇರಿಸಿದಾನೆ ಅಷ್ಟೇ. ಮಾತೃಭೂಮಿಗೆ ಏಕ ಹಾತ್ ಮೇ ನ್ಯಾಯ ಪತಾಕ है. ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯದ ಧ್ವಜವಿದೆ. ದೂಸರೆ ಹಾತ್ ಮೇ ಜ್ಞಾನ ದೀಪ है. ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪ ಇದೆ. ಮೂರನೇ ಪಾಯಿಂಟ್, ಆಜ್ ಮಾತೃಭೂಮಿ ಕೆ ಸಾಥ್ ಕೋಟಿ ಕೋಟಿ ಲೋಗ್ ಹೈ. ಇಂದು ಮಾತೃಭೂಮಿಯ ಜೊತೆಗೆ ಕೋಟಿ ಕೋಟಿ ಜನ ಇದ್ದೇವೆ. ಸಾರೇ ನಗರ और ಗ್ರಾಮ ಮೇ ಜಯ ಹಿಂದ್ ನಾದ್ ಗೂಂಜ್ ರಹಿ ಹೈ. ಇಡೀ ನಗರ ಮತ್ತು ಹಳ್ಳಿಗಳಲ್ಲಿ ಜಯ ಹಿಂದ್ ಅನ್ನುವಂತ ಒಂದು ಪ್ರತಿಧ್ವನಿಸ್ತಾ ಇದೆ, ಆ ಘೋಷಣೆ ಪ್ರತಿಧ್ವನಿಸ್ತಾ ಇದೆ ಅಂತ ನೋಡಿ. ಈ ಪ್ರಶ್ನೆ ಎರಡೇ ಕೇಳಕ್ ಸಾಧ್ಯ ಆಗದಲ್ಲಿ. ಒಂದನೇದು ಏನಪ್ಪಾ ಸ್ವರೂಪ, ಇನ್ನೊಂದನೇದು ಪ್ರಾಕೃತಿಕ ವರ್ಣನ್ ಕೀಜಿಯೇ. ಮಾತೃಭೂಮಿ का ಪ್ರಾಕೃತಿಕ ವರ್ಣನ್ ಕೀಜಿಯೇ, ಪ್ರಕೃತಿ ಸೌಂದರ್ಯ का ವರ್ಣನ್ ಕೀಜಿಯೇ ಅಂತ ಕೂಡ ಕೇಳಬಹುದು. ಆ ಮೊದಲನೇ ಪ್ರಶ್ನೆ ಪ್ರಾಕೃತಿಕ ಸೌಂದರ್ಯ का ವರ್ಣನ್ ಕೀಜಿಯೇ ಅನ್ನೋದಕ್ಕೆ ಎರಡನೇ ಪ್ಯಾರ, ಈ ಸ್ವರೂಪಕ್ಕೆ ಅನ್ನೋದಕ್ಕೆ ಆ ಮೂರನೇ ಪ್ಯಾರ ಉತ್ತರವನ್ನು ನೀವು ಗಮನ ಇಟ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್, ದಿನಕರ್ ಜಿ ಕೆ ಅನುಸಾರ ಕಿಸೆ ಸಹಿ ಮಾನವ ಕಹ ಸಕ್ತೆ ಹೈ. ದಿನಕರ್ ಜಿ ಅವರ ಅನುಸಾರ ಯಾರನ್ನ ಸರಿಯಾದ ಮಾನವ ಅಥವಾ ನಿಜ ಮಾನವನೆಂದು ಕರೆಯಲಾಗುತ್ತೆ. ಆಧುನಿಕ ಮಾನವ್ ಅಂತ ಒಂದು ಏನು ಪದ್ಯ ಇದೆಯಲ್ಲ, ಅಲ್ಲಿ ಅಭಿನವ ಮನುಷ್ಯ ಅಂತ ಏನು ಪದ್ಯ ಇದೆಯಲ್ಲ, ಅಲ್ಲಿಂದ ಆಯ್ಕೆ ಮಾಡ್ಕೊಂಡಿರುವಂತ ಒಂದು ಪ್ರಶ್ನೆ ಇದು. ದಿನಕರ್ ಜಿ ಕೆ ಅನುಸಾರ ಮಾನವ ಕ ಸಹಿ ಪರಿಚಯ ಹೈ. ದಿನಕರ್ ಅವರ ಅನುಸಾರ ಮಾನವನ ನಿಜವಾದ ಪರಿಚಯ ಯಾವುದಪ್ಪ ಅಂದ್ರೆ, ಅಥವಾ ನಿಜ ಮಾನವನ ಪರಿಚಯ ಯಾವುದಪ್ಪ ಅಂದ್ರೆ, ಮಾನವಕ್ಕೆ ಬೀಚ್ ಸ್ನೇಹ ಭಾವ ರಖನಾ ಚಾಹಿಯೇ. ಮನುಷ್ಯರ ನಡುವೆ ಸ್ನೇಹ ಭಾವನ ಇಟ್ಕೊಳ್ಳೋದು. ಆಪಸ್ ಮೇ ಪ್ರೇಮ್ ಕಾ ರಿಶ್ತಾ ಸ್ಥಾಪಿತ್ ಕರ್ನಾ ಚಾಹಿಯೇ. ಪರಸ್ಪರ ಸ್ನೇಹದ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಳುವಂಥದ್ದು. ಆಪಸಿ ದೂರಿ ಕೋ ಮಿಟಾನಾ ಚಾಹಿಯೇ. ಪರಸ್ಪರ ಇರುವ ದೂರವನ್ನ, ಅಂದ್ರೆ ಹತ್ರ ಇದು ದೂರ ನಿಲ್ಲುವೆವು ಅಂತ ಕವಿ ಕನ್ನಡದಲ್ಲಿ ಹೇಳಿದರೆ, ಅಂತ ದೂರವನ್ನು ಹೋಗ್ಲಾಡಿಸ್ಕೊಳ್ಳೋದು. ಏಕ ದೂಸರೆಗೆ ಬೀಚ್ ಕ ವ್ಯವಧಾನಕ್ಕೂ ತೋಡ್ ದೇನಾ ಚಾಹಿಯೇ. ಒಬ್ಬರ ಮತ್ತೊಬ್ಬರ ನಡುವೆ ಇರುವಂತ ವ್ಯವಧಾನ ಅಂದ್ರೆ ರುಕಾವಟ್, ಅಡ್ಡಿ ಆತಂಕಗಳನ್ನ, ಗೋಡೆಗಳನ್ನ ನಾವು ಒಡೆದಾಕ್ಬೇಕಾಗಿದೆ. ವಹಿ ಜ್ಞಾನಿ ವಿದ್ವಾನ್ ಅವ್ರ ಮಾನವ ಕಹಲಯಾಗ. ಅವನೇ ಈ ಮೇಲ್ಕಂಡಂತ ಗುಣಲಕ್ಷಣಗಳು ಯಾರಲ್ಲಿ ಇರ್ತಾವೋ ಅವನನ್ನು ಮಾತ್ರ ಕವಿ ಏನಂತ ಕರೀತಾರೆ, ಜ್ಞಾನಿ ಅಂತ ಕರೀತಾರೆ, ವಿದ್ವಾನ್ ಅಂತ ಕರೀತಾರೆ, ಮತ್ತು ಮನುಷ್ಯ ಅಂತ ಕರೀತಾರೆ. ಇವಿಲ್ದೇರನ್ನು ಖಂಡಿತ ಮನುಷ್ಯ ಅಲ್ಲ ಕವಿಯ ದೃಷ್ಟಿಯಿಂದ. ನೆಕ್ಸ್ಟ್ 32ನೇ ಪ್ರಶ್ನೆ, ನಿಮ್ನಲಿಖಿತ ದೋಹೆ ಕ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ಕೆಳಕಂಡಂತಹ ದೋಹೆಯ ಭಾವಾರ್ಥವನ್ನ ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ. ಅಂದ್ರೆ ಆ ದೋಹೆ, ತುಳಸಿದಾಸ್ ಕಿ ದೋಹೆ ಇದೆಯಲ್ಲ, ಅವ್ನು ನೋಡ್ಕೋಬೇಕು. ಯಾವ್ದಾದ್ರೂ ಒಂದು ದೋಹೆ ಕಂಪಲ್ಸರಿಯಾಗಿ 3 ಅಂಕಕ್ಕೆ ಇದ್ದೇ ಇರ್ತತೆ. ಯಾವ್ದು ಕೊಟ್ಟಿದ್ದಾನೆ ಇಲ್ಲಿ? ಮುಖಿಯ ಮುಕುಸೋ ಚಾಹಿಯೇ ಕಾನು ಪಾನುಕೋ ಏಕ್ ಪಾಲೈ ಪೋಸೈ ಸಕಲ ಅಂಗ್ ತುಳಸಿ ಸಹಿತ ವಿವೇಕ್. 1 ಅಂಕದ ಪ್ರಶ್ನೆ ಕೇಳಿದ್ದೆ ನೋಡಿ, ತುಳಸಿದಾಸ್ ಜಿ ಮುಖಿಯಾಕೋ ಕಿಸ್ಕೆ ಸಮಾನ್ ಮಾನ್ತೆ ಅಂತ. ಅದಕ್ಕೆ ಉತ್ತರವೂ ಇಲ್ಲೇ ಇದೆ ನೋಡಿ. ಇಲ್ಲಿ ಭಾವಾರ್ಥ ಏನಿದೆ? ಪ್ರಸ್ತುತ ದೋಹೆ ಮೇ ತುಳಸಿದಾಸ್ ಜಿ ಕಹತೆ ಹೈ ಕಿ
ಪ್ರಸ್ತುತ ದೋಹೆನಲ್ಲಿ ತುಳಸಿದಾಸ್ ಅವರು ಹೇಳ್ತಾರೆ ಏನಪ್ಪಾ ಅಂದ್ರೆ ಜಿಸ್ ತರಹ ಮುಹ್ ಅಕೇಲಾ ಖಾ ಪೀಕರ್, ಯಾವ ರೀತಿಯಾಗಿ ಮುಖ ತಾನೊಂದೇ ಖಾ ಪೀಕರ್ ಕುಡಿದು ತಿಂದು ಸಾರೇ ಅಂಗೋಂಕ ಪಾಲನ್ ಪೋಷಣ ಕರ್ತಾ ಹೈ, ಇಡೀ ಅಂಗಾಂಗಗಳನ್ನ ಪಾಲನೆ ಪೋಷಣೆ ಮಾಡ್ತತೋ ಉಸಿ ತರಹ ಅದೇ ರೀತಿಯಲ್ಲಿ ಮುಖಿಯಾ ಕೋಬಿ, ಮುಖಿಯಾ ಅಂದ್ರೆ ಲೀಡರ್ ನೇತಾರ ಮುಖಂಡನಾದವನು ಕೂಡ ಕಾಮ್ ಅಪ್ನಿ ತರಹ ಕರ್ನಿ ಚಾಹಿಯೆ, ಕೆಲಸ ತಾನ್ ಮಾಡಬೇಕು ಲೇಕಿನ್ ಉಸ್ಕಾ ಫಲ್ ಸಭಿ ಮೇ ಬಾಂಟ್ನಾ ಚಾಹಿಯೆ, ಅದರ ಫಲವನ್ನ ಎಲ್ಲರಿಗೂ ಹಂಚಬೇಕು, ಅವನು ನಿಜವಾದ ಮುಖಂಡ ಅಂತ. ನೆಕ್ಸ್ಟ್ 33ನೇದು ಗದ್ಯಾಂಶಕ ಅನುವಾದ ಕನ್ನಡ ಅಂಗ್ರೇಜಿ ಮೇ ಕೀಜಿಯೆ, ಈ ಗದ್ಯಾಂಶವನ್ನು ಕೊಟ್ಟು ಇದರ ಅನುವಾದವನ್ನ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಏನ್ ಗದ್ಯಾಂಶ ಇದೆ? ಅಬ್ದುಲ್ ಕಲಾಂ ಜಿ ಬಚಪನ್ ಮೇ ಅಪ್ನೆ पुश्तैनी घर में रहते थे, उनके पिता आडंबरहीन व्यक्ति थे और सभी अनावश्यक एवं ऐशो आराम वाले चीजों से दूर रहते थे. ನಿಮ್ ಪಾಠದ್ದೇ ಒಂದು ಗದ್ಯಾಂಶವನ್ನು ಇಲ್ಲಿ ಕೊಡಲಾಗಿದೆ ನೋಡಿ. ಇಲ್ಲೂ ಕೂಡ ಅಷ್ಟೇ, ಅಲ್ಲೊಂದು ಪ್ರಶ್ನೆ ಬಂತಲ್ಲಿ ಬಾಲಕ್ ಅಬ್ದುಲ್ ಕಲಾಂ ಕಾ ಬಚ್ಪನ್ ನಿಶ್ಚಿಂತ ಬೀತಾ, ಅಲ್ಲಿ ಉತ್ತರನೂ ಇಲ್ಲೇ ಇದೆ ಸ್ವಲ್ಪ ಮಟ್ಟಿಗೆ. ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ತಮ್ಮ ಪೂರ್ವಜರಿಂದ ಬಂದ ಮನೆಯಲ್ಲಿ ಇರುತ್ತಿದ್ದರು. ಪುಶ್ತೈನಿ ಘರ್ ಅಂತಿದೆಯಲ್ಲ, ಅದು ಪೂರ್ವಜರಿಂದ ಅಥವಾ ವಂಶ ಪಾರಂಪರ್ಯವಾಗಿ ಬಂದಂತಹ ಬಳುವಳಿಯಾಗಿ ಬಂದಂತಹ ಮನೆ ಅಂತ ಅರ್ಥ. ಅವರ ತಂದೆ ಆಡಂಬರ ರಹಿತ ವ್ಯಕ್ತಿಯಾಗಿದ್ದರು ಮತ್ತು ಅನಾವಶ್ಯಕ ಮತ್ತು ಐಷಾರಾಮಿ ವಸ್ತುಗಳಿಂದ ದೂರ ಇರುತ್ತಿದ್ದರು ಅಂತ. ಅಲ್ಲಿ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಪ್ರಿಂಟ್ ಆಗಿದೆ, ಅವಶ್ಯಕ ಅಂತ ಇದೆ, ಅವಶ್ಯಕ ಮತ್ತು ಅಂತ ಅಲ್ಲ, ಅನಾವಶ್ಯಕ ಮತ್ತು ಐಷಾರಾಮಿ ವಸ್ತುಗಳಿಂದ ದೂರ ಇದ್ರು ಅನ್ನೋದು ಇದು ಉತ್ತರ. ಇದಕ್ಕೆ 3 ಅಂಕ, ಸಾಮಾನ್ಯ 3 ವಾಕ್ಯ ಇದೆ, 3 ಅಂಕ ಸುಲಭವಾಗಿ ನೀವು ಪಡ್ಕೋಬಹುದು. ನೆಕ್ಸ್ಟ್ 6ನೇ ಮೇನ್ ಕ್ವಶನ್, ನಿಮ್ನಲಿಖಿತ ಪ್ರಶ್ನೆ का उत्तर 5 ಚಹ ವಾಕ್ಯ ಮೇಲೆ ಲಿಖಿಯೇ, ಕೆಳಕಂಡಂತಹ ಪ್ರಶ್ನೆಗೆ ಉತ್ತರವನ್ನ 5-6 ವಾಕ್ಯಗಳಲ್ಲಿ ಬರೆಯಿರಿ. ಒಂದು ಪ್ರಶ್ನೆ ಇರುತ್ತೆ, 2 ಪ್ರಶ್ನೆ ಕೊಡ್ತಾನೆ, ನಾವು 1 ಬರಿಬೇಕು, ಒಂದೇ ಪಾಠದ 2 ಪ್ರಶ್ನೆ ಇರ್ತದೆ. ಇಲ್ಲಿ ಈ ಬಾರಿ ಯಾವ್ದು ಆಯ್ಕೆ ಮಾಡಿದರೆ? ಗಿಲ್ಲು ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಗೆ 3-4 ಪಾಠಗಳನ್ನು ಗುರುತಿಸಬಹುದು. ಒಂದು ಗಿಲ್ಲು, 2ನೇದು ಕರ್ನಾಟಕ ಸಂಪದ, 3ನೇದು ಬಸಂತ್ ಕಿ ಸಚ್ಚಾಯಿ, ಇಲ್ಲ ಅಂತಂದ್ರೆ ಇಂಟರ್ನೆಟ್ ಕ್ರಾಂತಿ. ಈ 4 ಪಾಠದಿಂದ ಮಾತ್ರ ಈ 4 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಒಂದ್ ವೇಳೆ ಇಲ್ಲಿ 4 ಅಂಕ ಕೇಳಿಲ್ಲ ಅಂದ್ರೆ 3 ಅಂಕದಲ್ಲಿ ಡೆಫಿನೆಟ್ ಕೇಳ್ತಾರೆ. ಉದಾಹರಣೆಗೆ ಈ ಗಿಲ್ಲುವಿನಲ್ಲಿ ಇಲ್ಲಿ ಕೇಳಿಲ್ಲ ಅಂತಂದ್ರೆ ಗಿಲ್ಲು ಪಾಠಕ್ಕೆ ಸಂಬಂಧಪಟ್ಟಂಗೆ 3 ಅಂಕದೊಂದು ಪ್ರಶ್ನೆ ಖಂಡಿತವಾಗಿಯೂ ಕೂಡ ಇರ್ತದೆ. ಮೊದಲನೇದು, ಗಿಲ್ಲುಗೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿಯೇ, ಗಿಲ್ಲುವಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಬರೆಯಿರಿ ಅಂತ. ಉತ್ತರ ಮಹಾದೇವಿ ವರ್ಮಾಜಿ ದ್ವಾರ ಲಿಖಿತ್ ಗಿಲ್ಲು ರೇಖಾಚಿತ್ರ ಮೇ ಗಿಲ್ಲು ಪಾಲ್ತು ಜಾನುವಾರು ಹೈ. ಮಹಾದೇವಿ ವರ್ಮಾ ಅವರ ಮೂಲಕ ಬರೆದಂತಹ ಗಿಲ್ಲು ರೇಖಾಚಿತ್ರದಲ್ಲಿ ಗಿಲ್ಲು ಅನ್ನುವಂಥದ್ದು ಒಂದು ಪಾಲತು ಜಾನುವಾರ್ ಅಂತ ಹೇಳಿದ್ರೆ ಸಾಕು ಪ್ರಾಣಿಯಾಗಿದೆ. ಗಿಲ್ಲುಕು ಮಹಾದೇವಿ ವರ್ಮಾಜಿನೇ ಬಡೆ ಪ್ರೇಮ್ ಸೆ ಪಾಲಾ ಪೋಸಾತ. ಇಂಥ ಗಿಲ್ಲುವನ್ನು ಮಹಾದೇವಿ ವರ್ಮಾ ಅವರು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದ್ದರು. ಪಾಲಾ ಪೋಸ, ಸಾಕು ಸಲಹು. ಗಿಲ್ಲು ಭಿ ಮಹಾದೇವಿ ವರ್ಮಾ ಜಿ ಸೆ ಬಹುತ್ ಹಿ ಲಗಾವ್ ರಕ್ತಾ ತಾ. ಗಿಲ್ಲು ಕೂಡ ಮಹಾದೇವಿ ವರ್ಮಾ ಅವರೊಟ್ಟಿಗೆ ಬಹಳ ಲಗಾವ್ ರಕ್ಕನ ಅಂದ್ರೆ ಹಚ್ಕೊಂಡಿತ್ತು, ಬಹಳ ಪ್ರೀತಿಯನ್ನ ಇಟ್ಕೊಂಡಿತ್ತು. ಗಿಲ್ಲು ಅಪ್ನೆ घर में झूलता रहता था. ಗಿಲ್ಲು ತನ್ನ ಮನೆಯಲ್ಲಿ ತಾನು ಗೂಡು ಕಟ್ಟಿಕೊಂಡಿದ್ರಲ್ಲ ಅದರಲ್ಲಿ ಜೋಕಾಲಿಯನ್ನು ಆಡ್ತಾ ಇತ್ತು. ಲೇಖಿಕಾ को आकर्षित करने के लिए तरह तरह के उपाय करता था. ಲೇಖಕಿ ಮಹಾದೇವಿ ವರ್ಮಾ ಅವರನ್ನು ಆಕರ್ಷಣೆಗೊಳಿಸಲಿಕ್ಕೆ, ತನ್ನ ಕಡೆಗೆ ಸೆಳ್ಕೊಳ್ಳಿಕ್ಕೆ ಅವ್ರ ಗಮನವನ್ನ ತರಹದ ಉಪಾಯಗಳನ್ನ ಮಾಡ್ತಾ ಇತ್ತು. ನೆಕ್ಸ್ಟ್, घंटों तक मेज पर रखी लिफाफे में दीवार के सहारे खड़ा रहता था. ಗಂಟೆಗಳ ತನಕ ಆ ಮೇಜಿನ ಮೇಲಿಟ್ಟಂತ ಕವರ್ ನಲ್ಲಿ ಗೋಡೆಯ ಸಹಾಯದಿಂದ ನಿಂತ್ಕೊಳ್ತಾ ಇತ್ತು. ಭೂಕ್ ಲಗ್ನೆ ಪರ್ ಚಿಕ್ ಚಿಕ್ ಕರ್ತಾ ತಾ. ಹಸಿವಾದಾಗ ಚಿಕ್ ಚಿಕ್ ಅಂತ ಸದ್ದು ಮಾಡ್ತಾ ಇತ್ತು. अन्य गिलहरियों के नेता बनकर उनके साथ खेलता था. ಇತರ ಅಳಿಲುಗಳಿಗೆ ಲೀಡರ್ ನೇತಾರನಾಗಿ ಅದರ ಜೊತೆಗೆ ಅವುಗಳ ಜೊತೆಗೆ ಆಟ ಆಡ್ತಾ ಇತ್ತು. ಲೇಖಿಕಾ को चौंकाने के लिए कहीं चिप जाता था. ಲೇಖಿಕರನ್ನು ಆಶ್ಚರ್ಯಗೊಳಿಸಲಿಕ್ಕೆ ಒಮ್ಮೊಮ್ಮೆ ಬಚ್ಚಿಟ್ಕೊಳ್ತಾ ಇತ್ತು. ಲೇಖಿಕಾ ನಾ ದಿಕಾಯಿ ದೇನೆ ಪರ್ ಉದಾಸ್ रहता था. ಲೇಖಕಿ ಕಾಣದಾದಾಗ ಅದು ಉದಾಸೀನವಾಗಿರುತ್ತಿತ್ತು, ಬೇಸರ ಪಟ್ಟುಕೊಳ್ತಾ ಇತ್ತು. ಗಿಲ್ಲು ಕಿ ಜೀವನ ಅವಧಿ ಸಮಾಪ್ತ ಹೋನೆ ಪರ್ ಗಿಲ್ಲು ಚಿರನಿದ್ರಾ ಮೇ ಪಹುಂಚ. ಗಿಲ್ಲುವಿನ ಜೀವನ ಅವಧಿ ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ 2 ವರ್ಷ ಅಂತ. ಅದಾದ್ಮೇಲೆ ಗಿಲ್ಲು ಏನ್ ಮಾಡ್ತು? ಚಿರನಿದ್ರೆಯಲ್ಲಿ ಅಂದ್ರೆ ಮರಣ ಹೊಂದಿತು, ನಿಧವನ್ನ ಹೊಂದಿತ್ತು ಅಂತ. ಅಥವಾ ಈ ಪ್ರಶ್ನೆ ಅಲ್ಲದೆ ಇದ್ರೆ ಗಿಲ್ಲುಕ್ಕೆ ಅಂತಿಮ ದಿನೋಂಕ ವರ್ಣನ್ ಕೀಜಿ ಅಂತ ಇದೆ, ಗಿಲ್ಲುವಿನ ಕೊನೆಯ ದಿನಗಳನ್ನು ವರ್ಣಿಸಿ ಅಂತ. ಸಾಮಾನ್ಯವಾಗಿ ಇದು 4 ಅಂಕದ ಪ್ರಶ್ನೆ, ಬಹುತೇಕ ಆಗ್ಲಿಕ್ಕಿಲ್ಲ, ಅಷ್ಟು ಉತ್ತರ ಇಲ್ಲ ಇಲ್ಲಿ, ಆದ್ರೂ ಕೇಳಿದರೆ ಉತ್ತರ ಬರಲೇಬೇಕಾಗುತ್ತೆ ನಾವು.
कड़मे ಇದೆ. गिलहरियों के जीवन अवधि सामान्यतः 2 वर्ष से अधिक नहीं होती. ಅಳಿಲುಗಳ ಜೀವನ ಅವಧಿ ಸಾಮಾನ್ಯವಾಗಿ 2 ವರ್ಷಗಳಿಗಿಂತ ಹೆಚ್ಚು ಇರೋದಿಲ್ಲ. जब गिल्लू के अंतिम दिन आए तो ಯಾವಾಗ ಗಿಲ್ಲುವಿನ ಕೊನೆಯ ದಿನಗಳು ಬಂದವೋ ದಿನ ಭರ್ ನಾ ಕುಚ್ ಕಾಯಾ ನಾ ಬಾಹರ್ ಗಯಾ, ಅದು ಆ ದಿನಪೂರ್ತಿ ಏನನ್ನು ತಿನ್ನಲೂ ಇಲ್ಲ, ಹೊರಗೂ ಹೋಗಲಿಲ್ಲ. पंजे ठंडे होने लगे, ಅದರ ಕೈ ಕಾಲುಗಳು ತಣ್ಣಗಾಗತೊಡಗಿದವು. लेखिका ने हीटर जलाकर गरमाने की कोशिश की. ಲೇಖಕಿ ಮಹಾದೇವ್ ವರ್ಮಾ ಹೀಟರ್ ಅನ್ನು ಹಚ್ಚಿಸಿ ಅದನ್ನು ಬಿಸಿ ಮಾಡುವಂತ ಪ್ರಯತ್ನ ಪಟ್ಟರು. ಆದರೆ ಸುಬಹ ಹೋತೆ ಹಿ ವಹ ಚಿರನಿದ್ರಾಮೆ ಸೋಗಯ, ಆದರೆ ಬೆಳಿಗ್ಗೆ ಆಗುತ್ತಲೇ ಪ್ರಭಾತ ಹೋತೆ ಹಿ ಬೆಳಕರಿಯುತ್ತಲೇ ಅದು ನಿಧನವನ್ನ ಹೊಂದಿತು ಅಂತ. ಇನ್ನೊಂದು ಪ್ರಶ್ನೆ 4 ಅಂಕದ್ದು ಕಂಪಲ್ಸರಿಯಾಗಿ ಕೇಳುವಂಥದ್ದು, ನೆನಪಿರ್ಲಿ ನಿಮ್ಗೆಲ್ಲರೂ ಕೂಡ 4 ಅಂಕದ ಒಂದು ಪ್ರಶ್ನೆ ಪದ್ಯ ಕೇಳುವಂಥದ್ದು ಯಾವುದಪ್ಪ ಅಂದ್ರೆ ಕೋಶಿಶ್ ಕರ್ನೆ ವಾಲೋಂಕಿ, ಆ ಪದ್ಯದಿಂದ ಈ 4 ಸಾಲು ಕೇಳ್ತಾನೆ. ಅಸಫಲತಾ ಅಲ್ಲಿಂದ ಹಿಡಿದು ಭಾಗೋ ತುಮ್ ಅಂತ ಈ 4 ಅಂಕ ಕಂಪಲ್ಸರಿ ಆಗಿ ಬರುತ್ತೆ. ಇದನ್ನ ನೀವು ಮತ್ತೆ ಮತ್ತೆ ಬರೆದು ನೀವು ಅಭ್ಯಾಸ ಮಾಡ್ಕೋಬೇಕು. ಯಾವುದೇ ಮಾದರಿ ಪ್ರಶ್ನೆಯಲ್ಲೂ ಕೂಡ ಇದನ್ನು ಕೇಳ್ತಾರೆ, ಆನೆಯಲ್ಲೂ ಕೂಡ ಕೇಳ್ತಾರೆ. ಉತ್ತರ असफलता एक चुनौती है इसे स्वीकार करो. ಹೀಗೆ ಬರಿಬೇಕಾದ್ರೆ ನೀವು ಸ್ಪೆಲ್ಲಿಂಗ್ ಅನ್ನು ಗಮನಿಸಬೇಕು. ತಪ್ಪಿಲ್ಲಂಗೆ ಬರೆದ್ರೆ 4 ಅಂಕಗಳನ್ನು ಪಡ್ಕೋಬಹುದು ನೀವು. क्या कमी रह गई देखो और सुधार करो. ಅಲ್ಪ ಪ್ರಾಣ ಮಹಾಪ್ರಾಣ ಸುಧಾರ್ ಕರೋ देखो ಕಾಮ ಪುಲಿ ಸ್ಟಾಪ್ ಅವನ್ನ ಗಮನಿಸಬೇಕು ನೀವು. जब तक ना सफल हो नींद चैन को त्यागो तुम. ಅಷ್ಟೇ ಅಲ್ಲ, ಸಂಘರ್ಷ ಕಾ ಮೈದಾನ ಛೋಡ್ ಕರ್ ಮತ್ ಭಾಗೋ ತುಮ್. ಛೋಡ್ ಮಹಾಪ್ರಾಣ, ಭಾ ಮಹಾಪ್ರಾಣ, ಅವನ್ನೆಲ್ಲ ನೀವು ಸರಿಯಾಗಿ ಗಮನ ಇಟ್ಟು ನೋಡ್ಕೊಂಡು ಬರೆದ್ರೆ 4 ಅಂಕ ಸುಲಭವಾಗಿ ಗಳಿಸ್ಕೋಬಹುದು. ನೆಕ್ಸ್ಟು 7ನೇ ಮೇನ್ ಕ್ವಶನ್ 36ನೇ ಪ್ರಶ್ನೆ, ನಿಮ್ನಲಿಖಿತ ಗದ್ಯಾಂಶ ಧ್ಯಾನ ಪೂರ್ವಕ ಪಡಕರ್ ನೀಚೆ ದಿಯೇ ಗಯೇ ಪ್ರಶ್ನೋं का उत्तर लिखिए. ಕೆಳಕಂಡಂತಹ ಗದ್ಯಾಂಶವನ್ನು ಗಮನ ಇಟ್ಟು ಓದಿ ಮತ್ತು ಕೆಳಗೆ ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಪ್ಯಾಸೇಜ್ ಅಂತ ಕರಿತೀವಲ್ಲ, ಇಂಥದ್ದೊಂದು ಪ್ರಶ್ನೆ ಇರ್ತತೆ, 4 ಅಂಕಕ್ಕೆ ಇರ್ತತೆ, ಅದು 36ನೇ ಪ್ರಶ್ನೆನೇ ಆಗಿರ್ತತೆ. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. सम्राट अशोक चंद्रगुप्त मौर्य का ಪೋತ ಅವ್ರ ಬಿಂದುಸಾರ ಕ ಪುತ್ರ ಥ. ನೀವು ಹಾಗೆ ಓದ್ಬೇಕಾದ್ರೆ ಏನು ಮಾಡ್ಕೋಬೇಕು ಅಂದ್ರೆ ಕನ್ನಡದಾಗ ಅನುವಾದ ಮಾಡ್ಕೋಬೇಕು ಮನಸ್ಸಿನಲ್ಲಿ, ತುಂಬಾ ಸುಲಭವಾಗಿ ಉತ್ತರ ಗುರುತಿಸಬಹುದು. ಸಾಮ್ರಾಟ್ ಅಶೋಕ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಮತ್ತು ಬಿಂದುಸಾರನ ಮಗನಾಗಿದ್ದನು. अशोक की उदारता और दया की भावना के कारण ही इतिहासकार उनका गुणगान करते थकते नहीं थे. ಅಶೋಕನ ಉದಾರತೆ ಮತ್ತು ದಯೆಯ ಭಾವನೆಯ ಕಾರಣದಿಂದಾಗಿಯೇ ಇತಿಹಾಸಕಾರರು ಅವನನ್ನ ಗುಣಗಾನ ಮಾಡುವಲ್ಲಿ ಥಕ್ತೆ ನಹಿತೆ, ಸುಸ್ತಾಗುತ್ತಿರಲಿಲ್ಲ ಅಥವಾ ಅವರಿಗೆ ಉತ್ಸಾಹ ಕಡಿಮೆ ಆಗ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. उनकी उदारता और दया केवल मानव जाति का तक ना सीमित थी. ಅವರ ಉದಾರತೆ ದಯೆ ಕೇವಲ ಮನುಷ್ಯ ಜಾತಿಗಷ್ಟೇ ಸೀಮಿತವಾಗಿರಲಿಲ್ಲ. ವರನ್ ಅಥವಾ ಅಂದ್ರೆ ಅಲ್ಲದೆ ವಹಾಂತೋ ಪ್ರಾಣಿ ಮಾತ್ರಕ ಸಂರಕ್ಷಕ್ ಅವ್ರ ಸೇವಕ್ತ, ಅವರಂತೂ ಪ್ರಾಣಿಗಳಕ್ಕೂ ಕೂಡ ಅವರು ಸಂರಕ್ಷಕರು ಮತ್ತು ಸೇವಕರಾಗಿದ್ದರು. ಜಾತಿ ಧರ್ಮ और देश की संकीर्णता को समाप्त कर अपने उसने जीव मात्र के सहित अपने जीवन का लक्ष्य बनाया. ಜಾತಿ ಧರ್ಮ ಮತ್ತು ದೇಶಗಳಂತ ಸಂಕೀರ್ಣತೆಯನ್ನು ಕೊನೆಗೊಳಿಸಿ ಆತ ಜೀವ ಮಾತ್ರರೆಲ್ಲರಿಗೂ ಕೂಡ ಹಿತವನ್ನ ಬಯಸುವಂತಹದ್ದೇ ಆತನ ಜೀವನದ ಗುರಿಯನ್ನಾಗಿಸಿಕೊಂಡಿದ್ದ ಲಕ್ಷ್ಯ. सम्राट अशोक के मानव आदर्श आज भी भारत में जीवित है. सम्राट अशोक ಅವರ ಮಾನವೀಯತೆ ಆದರ್ಶ ಇಂದೂ ಕೂಡ ಭಾರತದಲ್ಲಿ ಜೀವಂತವಾಗಿದೆ. यहाँ के निवासियों को आत्म कल्याण, धार्मिक सहिष्णुता और विश्व बंधुत्व की प्रेरणा दे रहे हैं. ಅದು ಆ ಗುಣ ಅವರದು ಇಲ್ಲಿನ ನಿವಾಸಿಗಳಿಗೆ ಆತ್ಮ ಕಲ್ಯಾಣ ಮತ್ತು ಧಾರ್ಮಿಕ ಸಹಿಷ್ಣುತೆ ಮತ್ತು ವಿಶ್ವ ಬಂಧುತ್ವದ ಒಂದು ಪ್ರೇರಣೆಯನ್ನ ನೀಡ್ತಾ ಇದೆ ಅಂತ. ಈ ಪ್ಯಾರವನ್ನ ಬಹಳ ಕೂಲಾಗಿ ಸಮಾಧಾನವಾಗಿ ಓದ್ಕೊಂಡು ಕನ್ನಡದಲ್ಲಿ ಬೇಕಾದ್ರೆ ನೀವು ಅದನ್ನ ಮಂದಟ್ಟು ಮಾಡಿಕೊಂಡು ಆ ಶಬ್ದಗಳಿಗೆ ನೀವು ಅರ್ಥಗಳನ್ನು ಗ್ರಹಿಸಿಕೊಂಡು ಕೆಳಗೆ ಏನು ಪ್ರಶ್ನೆ ಕೇಳಿದೆ ಅಂತ ಓದಬೇಕು. ಮೊದಲನೇ ಪ್ರಶ್ನೆ, ಅಶೋಕ ಕಾ ಗುಣಗಾನ ಕ್ಯೋ ಕಿಯಾ ಜಾತಾ ಹೈ. ಅಶೋಕನನ್ನ ಯಾಕೆ ಗುಣಗಾನ ಮಾಡಲಾಗುತ್ತದೆ, ಬಣ್ಣಿಸಲಾಗುತ್ತದೆ ಅಂತ. ಉತ್ತರ ಅದಕ್ಕೆ ಅಶೋಕ ಕಾ ಗುಣಗಾನ್ ಉನ್ಕಿ ಉದಾರತಾ और दया की भावना के कारण किया जाता है. ಅಶೋಕನ ಗುಣಗಾನವನ್ನ ಅವನ ಉದಾರತೆ ಮತ್ತು ದಯೆಯ ಭಾವನೆಯ ಕಾರಣಕ್ಕಾಗಿ ಮಾಡಲಾಗುತ್ತದೆ.
ನೆಕ್ಸ್ಟ್, ಅಶೋಕಕ್ಕೆ ಜೀವನ का लक्ष्य क्या था? ಅಶೋಕನ ಜೀವನದ ಗುರಿ ಏನಾಗಿತ್ತು? उत्तर, अशोक के जीवन का लक्ष्य था कि जाति धर्म और देश की संकीर्णता को समाप्त करना. ಅಶೋಕನ ಜೀವನದ ಗುರಿ ಏನಾಗಿತ್ತಪ್ಪ ಅಂದ್ರೆ ಜಾತಿ ಧರ್ಮ ಮತ್ತು ದೇಶದ ಸಂಕೀರ್ಣತೆಯನ್ನ ಮುಗಿಸುವುದಾಗಿತ್ತು, ಕೊನೆಗೊಳಿಸುವುದಾಗಿತ್ತು ಅಂತ. ನೆಕ್ಸ್ಟ್, सम्राट अशोक के आदर्श हमें क्या प्रेरणा दे रहे हैं? सम्राट चक्रवर्ती अशोकನ आदर्श ನಮಗೇನನ್ನ ಪ್ರೇರೇಪಣೆ ನೀಡುತ್ತದೆ? सम्राट अशोक के आदर्श हमें आत्मकल्याण, धार्मिक सहिष्णुता और विश्व बंधुत्व की प्रेरणा देती है, दे रही हैं. ಅಂದ್ರೆ ಅಶೋಕ ಸಮ್ರಾಟ್ ಚಕ್ರವರ್ತಿ ಅಶೋಕನ ಆದರ್ಶ ಗುಣಗಳು ನಮಗೆ ಆತ್ಮಕಲ್ಯಾಣ, ಧಾರ್ಮಿಕ ಸಹಿಷ್ಣುತೆ ಮತ್ತು ವಿಶ್ವ ಬಂಧುತ್ವವನ್ನು ಪ್ರೇರೇಪಿಸುತ್ತವೆ. ನೆಕ್ಸ್ಟ್, ಅಶೋಕ ಕಿಸ್ಕಾ ಪೋತಾ ಥಾ? ಅಶೋಕ ಯಾರ ಮೊಮ್ಮಗ? ಪೋತಾ ಮೊಮ್ಮಗ, ಪುತ್ರ ಮಗ. ಅಶೋಕ್ ಚಂದ್ರಗುಪ್ತ ಮೌರ್ಯ ಕಾ ಪೋತಾ ಥಾ. ನೋಡಿ, ಇದು ಈ ವಾಕ್ಯ ಮೊದಲಿಗೆ ಇದೆ, ಅದು ಆರಂಭ ಕೇಳಿದಾನೆ, ಆ ಪ್ರಶ್ನೆ ಕೇಳಿರೋದು ಕೊನೆ ಕೇಳಿದಾನೆ. ನೀವು ಒಂದು ಅಂದಾಜಿನ ಮೇಲೆ ಮೊದಲನೇ ಪ್ರಶ್ನೆಗೆ ಮೊದಲನೇ ಸಾಲು ಅಂತ ಉತ್ತರ ಬರೀಬಾರ್ದು, ಪೂರ್ಣ ಗಮನ ಇಟ್ಟು ಓದ್ಕೋಬೇಕು ಅನ್ನೋದು ಇದಕ್ಕೆ. ನೋಡಿ ಇಲ್ಲಿ ಹೆಂಗ್ ಮಾಡಿದ್ದಾರೆ ನೋಡಿ, ನಿಮ್ಗೆ ಕನ್ಫ್ಯೂಸ್ಗೊಳಿಸ್ಲಿಕ್ಕಾಗಿ ಮೊದಲನೇ ಸಾಲಿನ ಉತ್ತರವನ್ನ ಕೊನೆ ಕೇಳಿದ್ದಾರೆ. ಹಾಗಾಗಿ ನೀವು ಆ ಪ್ರಶ್ನೆ ಓದ್ಕೊಂಡು ಅದನ್ನ ಅರ್ಥೈಸ್ಕೊಂಡು ಬರೀಬೇಕೆ ಹೊರತು ಹಂಗೊಂದು ಅಂದಾಜಿನ ಮೇಲೆ ಯಾವತ್ತೂ ಕೂಡ ನೀವು ಬರೆಯಕ್ಕೆ ಹೋಗಬಾರ್ದು. नेक्स्ट, 8ನೇ मेन क्वेश्चन 37नेದು, दिए गए संकेत बिंदुओं के आधार पर 15-20 वाक्यों में एक निबंध लिखिए. ಕೊಟ್ಟಿರುವಂತಹ ಸಂಕೇತ ಬಿಂದುಗಳ ಆಧಾರದ ಮೇಲೆ 15-20 ವಾಕ್ಯಗಳಲ್ಲಿ ಒಂದು ಪ್ರಬಂಧ ಬರೆಯಿರಿ ಅಂತಾನೆ. ಒಂದು ಪ್ರಶ್ನೆ ಇರುತ್ತೆ, 3 ಪ್ರಬಂಧ ಕೇಳ್ತಾನೆ, ಅದರಾಗ ನೀವು ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಆ ಒಂದು ಯಾವುದಾದ್ರೂ ನಿಮ್ಮ ಪಠ್ಯ ಆಧಾರಿತವಾಗಿ ಇರುತ್ತದೆ. ಉದಾಹರಣೆಗೆ ಇಲ್ಲಿ ನೋಡಿ, ಸಮಯ का ಸದುಪಯೋಗ ಅಂತ ಇದೆ, ಇದು ಕೂಡ ನಿಮ್ಮ ಪದ್ಯ ಯಾವುದು ಸಮಯಕ್ಕೆ ಪಹಚಾನ ಇದೆಯಲ್ಲ ಅದರ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೊಡಲಾಗಿದೆ. ಅಲ್ಲಿ ಏನು ಆಧಾರ ಬಿಂದು ಇದಾವಪ್ಪ ಅಂತ ಹೇಳಿದ್ರೆ ಪ್ರಸ್ತಾವನಾ, ಸಮಯ का महत्व, समय का सदुपयोग से लाभ, उपसंहार ಇದೆ. ಅದು ಪ್ರಸ್ತಾವನೆ ಏನಪ್ಪಾ ಅಂದ್ರೆ समय का सदुपयोग का मतलब यह है कि प्रतिक्षण ईश्वर का दिया हुआ सुसम मानकर काम करना चाहिए. काम करने को जो अवसर मिलता है उसे व्यर्थ जाने नहीं देना चाहिए. आलस और बहाना बनाना छोड़कर मेहनत से काम करना चाहिए. समय पर काम करना चाहिए. ಇವೆಲ್ಲವೂ ನಿಮ್ಮ ಪದ್ಯದಲ್ಲಿರೋಂಥವ್ರು ನೀವು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸುಲಭ. ಇದನ್ನ ಬಿಟ್ಟು ಬೇರೆಯವನ್ನ ಬರೆಯುವುದಾದರೂ ಕೂಡ ನೀವು ಪದ್ಯ ಈಗಾಗಲೇ ಓದಿದ್ರಿಂದ ಅದನ್ನು ತಿಳ್ಕೊಂಡಿದ್ರಿಂದ ಬರೆಯೋಕೆ ತುಂಬಾ ಸುಲಭ ಆಗುತ್ತೆ ನಿಮಗೆ. नेक्स्ट, समय का महत्व ಏನಪ್ಪಾ ಅಂದ್ರೆ समय बहुत अनमोल है. समय का महत्व धन से भी ज्यादा है. जो भी करना है तो अभी करना चाहिए. बहाना नहीं बनाना चाहिए. समय ईश का दिया हुआ अति अनुपम धन है. समय ही जीवन है. समय को खोने से पछताना पड़ेगा. जो समय को साथी बना लेता है वही सफल होते हैं. आदि ಮುಂತಾದವು. समय का सदुपयोग से लाभ, अವು ಕೆಲಸ संबंधपಟ್ಟವು. निश्चित समय पर काम पूरा कर सकते हैं. मन में निश्चिंतता का भाव आती है. जीवन का हर क्षण सार्थक सिद्ध होता है. हम पर विश्वास रखना आता है. ನಮ್ಮ ಮೇಲೆ ನಮಗೆ ನಂಬಿಕೆ ಕೂಡ ಬರುತ್ತೆ. ಉಪಸಂಹಾರ ಅಂದ್ರೆ ಕೊನೆಗೆ ನಮ್ಮದೇ ಆದ ಮಾತುಗಳು ಹೇಳೋದಾದ್ರೆ, जो व्यक्ति समय का गौरव करेगा, समय को गौरव करेगा, समय भी उसका गौरव करता है. ಯಾವ ವ್ಯಕ್ತಿ ಸಮಯಕ್ಕೆ ಗೌರವ ಕೊಡ್ತಾನೋ ಸಮಯವೂ ಅವನಿಗೆ ಗೌರವ ಕೊಡುತ್ತದೆ. अतः हम सब लोग समय को अमूल्य मानकर समय पर अपना काम करना चाहिए. ಹೀಗಾಗಿ ನಾವೆಲ್ಲರೂ ಕೂಡ ಸಮಯವನ್ನು ಅಮೂಲ್ಯವೆಂದು ಭಾವಿಸಿ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಿ ಮುಗಿಸಬೇಕು. ಇದು ಒಂದು. ಎರಡನೇ ನಿಬಂಧ स्वच्छ भारत अभियान ಅಂತ ಹೇಳಿ. ಇದರ ಪ್ರಸ್ತಾವನಾ, महत्व, छात्रों का पात्र, उपसंहार है. उत्तर प्रस्तावना ಇದೆ. यह भारत सरकार द्वारा आयोजित एक राष्ट्रीय स्तर का अभियान है. हमें प्रधानमंत्री जी श्री नरेंद्र मोदी जी ने नई दिल्ली में 2 अक्टूबर गांधी जयंती 2014 में आरंभ किया है. महत्व, राष्ट्रपिता महात्मा गांधी जी ने भारत को एक स्वच्छ भारत बनाने का स्वप्न देखे थे. उस स्वप्न को साकार रूप देने के लिए अब प्रयास हो रही है. स्वच्छता ही स्वास्थ्य का मूल है. अतः हम किसी भी हालत में स्वच्छ रहना चाहिए. छात्रों का पात्र, घर, पाठशाला और गांव को स्वच्छ रखना चाहिए. खुले मैदान में खुले में शौच समाप्त करना चाहिए. हर परिवार के लिए एक शौचालय को बनाने को प्रेरित करना चाहिए. तरल और कचरे का पुनः उपयोग करना चाहिए. स्वच्छता के प्रति नागरिकों में जागरूक करना चाहिए. उपसंहार, यह एक अच्छा अभियान है.
इससे देश स्वच्छ और स्वस्थ रहेगा। अतः हम सब का कर्तव्य है कि इस अभियान में हम भाग ले और आजीव निभाएं। ಕೊನೆಯದಾಗಿ ಮೂರನೇ ಪ್ರಬಂಧ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ಆಧರಿಸಿ ಕೇಳಿರುವಂಥದ್ದು ಅರ್ಥ ಲಾಭ ಹಾನಿ ಉಪಸಂಹಾರ। ನಿಮ್ಗೆ ಗೊತ್ತಿದೆ इंटरनेट का अर्थ क्या है, इंटरनेट का मतलब क्या है ಅಂತ ಕೂಡ ಪ್ರಶ್ನೆ ಕೇಳಲಾಗುತ್ತೆ। ಅದಕ್ಕಿದೆ ಉತ್ತರ, अनगिनत कंप्यूटरों की कई अंतरजालों का एक दूसरे से संबंधित स्थापित करने का जाल को ही इंटरनेट कहते हैं। ಮುಗಿದೋಯ್ತು, ಇದಕ್ಕೊಂದು ಅಂಕ ಇರುತ್ತೆ। ನೆಕ್ಸ್ಟ್ ಲಾಭ, ಇಂಟರ್ನೆಟ್ ಇಂದ ಏನಪ್ಪಾ ಅಂದ್ರೆ ಅನೇಕ ಲಾಭಗಳಿವೆ, ನೀವು ಒಂದು 5-6 ಲಾಭಗಳನ್ನು ಪಟ್ಟಿ ಮಾಡಬಹುದು। इंटरनेट आधुनिक जीवन शैली का महत्वपूर्ण अंग बन गया है। इसके द्वारा घर बैठे बैठे खरीदारी कर सकते हैं। पत्र, चित्र, वीडियो, पुस्तक, पैसे आदि को पल भर में दुनिया के किसी भी कोने में भेजा जा सकता है। किताबों को पढ़ सकते हैं, बैंकिंग व्यवहार कर सकते हैं, वर्चुअल मीटिंग द्वारा वार्तालाप कर सकते हैं। इंटरनेट द्वारा ही फेसबुक, आर्कुट, ट्विटर, व्हाट्सएप जैसे सोशल नेटवर्किंग साइट्स काम कर रही हैं। ನೋಡಿ, ಲಾಭಗಳ ಪಟ್ಟಿ ಬೇಕಾದಷ್ಟು ಬರಿಬಹುದು, ಹಂಗಂತ ನೀವು ಸುಮ್ಮನೆ ಬರ್ಕಂತ ಕೂತ್ಕೋಬೇಡ। ಅಲ್ಲಿ ಕೇಳಿದ 15-20 ವಾಕ್ಯಗಳು, ಹಾಗಾಗಿ ಮೊದಲೇ ಏನು ಬರಿಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಬರೀರಿ ಅಲ್ಲಿ। नेक्स्ट हानिया इंटरनेट आगुवंतವು। इंटरनेट की वजह से पायरेसी, बैंकिंग फ्रॉड, हैकिंग बढ़ रही है। मुक्त वेबसाइट से युवा पीढ़ी और बच्चों पर बुरा असर पड़ रहा है। समय का दुरुपयोग और अनुपयुक्त अनावश्यक जानकारी हासिल कर रहे हैं। लोगों को इंटरनेट से सचेत रहना चाहिए। नेक्स्ट उपसंहार, इंटरनेट ने मानव की जीवन शैली और उसकी सोच में क्रांतिकारी परिवर्तन लाया है। इंटरनेट के बिना सभी क्षेत्र ठप पड़ जाते हैं। इंटरनेट वरदान है तो अभिशाप भी है। इसका विवेकपूर्ण उपयोग से मानव का कल्याण होता है या हो सकता है। इष्टु बರೆಯುವಂತದ್ದು ಇದು ಪ್ರಬಂಧ। ಇನ್ನು ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ ಯಾವ್ದಿರುತ್ತಪ್ಪ ಅಂದ್ರೆ ಪತ್ರಲೇಖನ। ಏನ್ ಕೇಳಿದರೆ, 2 ಕೇಳ್ತಾರೆ, 1 ಬರಿಬೇಕು। सामान्यವಾಗಿ ಒಂದೇನಿರುತ್ತಪ್ಪ ಅಂದ್ರೆ कोई कारण बताकर 3 दिन की छुट्टी मंजूरी के लिए अपने प्रधान अध्यापक के नाम पर पत्र लिखिए। ನೋಡಿ, ಇದು 5 ಅಂಕದ ಪ್ರಶ್ನೆ। 5 ಅಂಕದ ಪ್ರಶ್ನೆ ಇದು ಒಂದೇ ಇರೋದು ಪ್ರಶ್ನೆ ಪತ್ರಿಕೆಯಲ್ಲಿ, ಬಹಳ ಸುಲಭವಾಗಿ ಗಳಿಸಬಹುದಾದಂತ ಪ್ರಶ್ನೆ ಇದು। ಯಾವುದೇ ಪತ್ರ ಬರೆದ್ರು ಕೂಡ ನೀವು ಮೊದಲಿಗೆ ಬಲಭಾಗದಲ್ಲಿ ದಿನಾಂಕ ಬರೀರಿ। ಆ ದಿನಾಂಕ ಯಾವತ್ತಿಂದು ಯಾವತ್ತು ಬರೀತೀರ ಅವತ್ತು ಬರೀರಿ, ಅದೇ ಅಂತೆ, ಅದನ್ನೇ ನೀವು ಗಟ್ ಮಾಡಬೇಕಾಗಿಲ್ಲ, ನೋಡ್ಕೋಬೇಕಾಗಿಲ್ಲ। ನೆಕ್ಸ್ಟ್ ಪ್ರೇಷಕ್ ಅಂದ್ರೆ ಇಂದ, ಫ್ರಮ್ ಯಾರು, ಶಿವಸ್ವರೂಪ್ DS 10वीं ಕಕ್ಷಾ, ಶ್ರೀ ಗುರುಪಾದೇಶ್ವರ ಹೈಸ್ಕೂಲ್ ಸಾಣೆಹಳ್ಳಿ। ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಶಾಲೆ ಹೆಸರನ್ನು ನೀವು ಒಂದು ಬರ್ದ ಅಭ್ಯಾಸ ಮಾಡಿ ಇಟ್ಕೊಂಡ್ಬಿಡ್ಬೇಕು। ನೀವು ಅಲ್ಲಿ ಯೋಚನೆ ಮಾಡಿ ಬರೀರಿ, ನೀವು ಶಾಲೆ ಹೆಸರು ನಂದು ಬರಿಲೋ, ಪಕ್ಕದ ಶಾಲೆ ಬರಿಲೋ, ಅದು ಬರಿಲೋ, ಇದು ಬರಿಲೋ, ಯಾವುದೋ ಒಂದು ಹೆಸರು ಅಷ್ಟೇನೆ। ನೆಕ್ಸ್ಟ್ ಸೇವಾ ಮೇ 2 ಯಾರಿಗೆ ಬರೆಯಕ್ಕೆ ಹೇಳಿದಾರಲ್ಲಿ, ಮೇಲವ್ರು ಹೇಳ್ಬಿಟ್ಟಿದ್ದಾರೆ ಪ್ರಧಾನಾಧ್ಯಾಪಕ ಜಿ, ಶಾಲೆ ಹೆಸರು ಏನು ಹೇಳಿಲ್ಲ, ಹಾಗಾಗಿ ಯಾವ ಶಾಲೆನಾರ ಬೇಕಾದ್ರೆ ಬರ್ಕೊಳ್ರಿ, ನಿಮ್ದೇ ಶಾಲೆ ಬರ್ಕೊಳ್ರಿ ಅಥವಾ ಬೇರೆ ಶಾಲೆನಾರ ಬರೀರಿ। ಶ್ರೀ ಗುರುಪಾದೇಶ್ವರ ಹೈಸ್ಕೂಲ್ ಸಾಣೆಹಳ್ಳಿ। ವಿಷಯ ಏನು ಹೇಳಿದಾರಲ್ಲಿ, ಕಿಸಿ ಕಾರಣ ಬತಾತೆ ವೈ ಅಂತಿದೆ, ಆಯ್ಕೆ ನಮ್ಗೆ ಕೊಟ್ಟಿದ್ದಾರೆ ಕಾರಣ ಹೇಳಕ್ಕೆ, ಅದಕ್ಕೆ 3 दिन की छुट्टी मांगते हुए ಪ್ರಾರ್ಥನಾ ಪತ್ರ, 3 ದಿನಗಳ ರಜೆಯನ್ನು ಕೇಳಿ ಪ್ರಾರ್ಥನೆ ಪತ್ರ ಅಂತ ಬರೆದು, ಮಹೋದಯ್ ಮಾನ್ಯರೇ ಆಪ್ಸೆ ನಿವೇದನ है कि ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಗುರುಜನೋನೆ ಮೇರಿ ಬಹನ್ ಕಿ ಶಾದಿ, ಗುರು ಹಿರಿಯರು ನನ್ನ ಸಹೋದರಿಯ ಮದುವೆಯನ್ನು 1/7/2021 को करने के लिए निर्णय लिए है। 1/7/2021 ಅಂದು ಮಾಡಲು ನಿರ್ಣಯಿಸಿದ್ದಾರೆ। ಮುझे इस शादी में उपस्थित होना जरूरी है, ನಾನು ಈ ಮದುವೆಯಲ್ಲಿ ಹಾಜರಿರುವಂತದ್ದು ಅನಿವಾರ್ಯ ಆಗಿದೆ। ಆತಃ ಆದ್ದರಿಂದ ಅನುರೋಧ करता हूं, ವಿನಂತಿಸಿಕೊಳ್ತೇನೆ, ಏನಪ್ಪಾ ಅಂದ್ರೆ ಮುझे ನನಗೆ 1, 2 और 3/7/2021 तक 3 दिन की छुट्टी मंजूर करने की कृपा करे। 1, 2, 3, 7, 2021 ತನಕ 3 ದಿನಗಳ ರಜೆಯನ್ನ ಮಂಜೂರು ಮಾಡಿ। ಸಧನ್ಯವಾದ, ವಂದನೆಗಳೊಂದಿಗೆ आपका ಆಜ್ಞಾಕಾರಿ ಛಾತ್ರ, ನಿಮ್ಮ ವಿಧೇಯ ವಿದ್ಯಾರ್ಥಿ ಶಿವಸ್ವರೂಪ್ DS। ಅಥವಾ ಅಲ್ಲಿ ನೀವು ಯಾವ ಹೆಸರು ಬರೆದಿರ್ತೀರೋ ಕೊನೆಗೆ ಅದನ್ನು ಬರಿಬೇಕು। ಅಥವಾ ಅದಲ್ಲದೆ ಹೋದ್ರೆ ಇನ್ನೊಂದು ಪ್ರಶ್ನೆ ಕೇಳಿದಾನೆ, ಏನು ಕೇಳಿದಾನೆ, अपनी पढ़ाई के बारे में बताते हुए पिताजी के नाम पर एक पत्र लिखिए। ನಿನ್ನ ಓದಿನ ಬಗ್ಗೆ ಹೇಳುತ್ತಾ ತಂದೆಯವರ ಹೆಸರಿಗೊಂದು ಪತ್ರ ಬರೀರಿ ಅಂತ। ಅದರಲ್ಲಿ ಮೊದಲನೇ ದಿನಾಂಕ ಬರೀಲೇಬೇಕು ನೀವು, ಯಾವ ದಿನಾಂಕ ಇರುತ್ತೋ ಅದನ್ನು ಬಲಭಾಗದಲ್ಲಿ ಬರಿತೀರಿ। ಪೂಜ್ಯ ಪಿತಾಜಿ, ಒಂದು ಸಂಬೋಧನೆ ಅವರನ್ನು ಉದ್ದೇಶಿಸಿ, ಪೂಜ್ಯ ತಂದೆಯವರೇ, ಸಾದರ ಪ್ರಣಾಮ್, ಸಾದರ ಅಂದ್ರೆ ಶಿರಸಾಷ್ಟಾಂಗ ಪ್ರಣಾಮಗಳು। ಮೈ ಯಹ ಸಕುಶಲ್ ಹೂಂ, ಆಶಾಯಿ ಕಿ ಆಪ್ ಭಿ ಸಕುಶಲ್ ಹೋಂಗೆ, ನಾನಿಲ್ಲಿ ಚೆನ್ನಾಗಿದ್ದೇನೆ, ನೀವು ಅಲ್ಲಿ ಚೆನ್ನಾಗಿದ್ದೀರಿ ಎಂದು ಭಾವಿಸುವೆ। ವಿಷಯ ಮುಂದಕ್ಕೆ ನೆಕ್ಸ್ಟ್, आप चिंता ना करें, ತಾವು ಚಿಂತಿಸಬೇಡಿ, मेरी पढ़ाई अच्छी तरह चल रही है, ನನ್ನ ಓದು ಚೆನ್ನಾಗಿ ನಡೆಯುತ್ತಿದೆ। आपकी आज्ञानुसार मन लगाकर दिन रात पढ़ाई में व्यस्त रहती हूँ, ನಿಮ್ಮ ಆಜ್ಞೆಗೆ ಅನುಗುಣವಾಗಿ
ದಿನರಾತ್ರಿ ಹಗಲು ರಾತ್ರಿ ಓದಿನಲ್ಲಿ ತಲ್ಲೀನಳಾಗಿರುತ್ತೇನೆ. ರಹತಿ ಹೂಂ ಅಂತ ಇದೆ, ಇಲ್ಲಿ ಹುಡುಗಿ ಬರಿತಾ ಇರೋದ್ರಿಂದ ರಹತಿ ಹೂಂ ಅಂತಿದೆ, ಹುಡುಗ ರಹತಾ ಹೂಂ ಅಂತ ಬರಿಬೇಕು. ಖೇಲ್ ಕೂದ್ ಯಾ ಗಪ್ಶಪ್ ಮೇ ಜಾದಾ ಸಮಯ ಗವಾ ನಹಿ ರಹಿ ಹೂಂ. ಆ ಖೇಲ್ ಕೂದ ಆಟಗಳಲ್ಲಿ ಅಥವಾ ಹರಟೆಯಲ್ಲಿ ಹೆಚ್ಚಿನ ಸಮಯ ನಾನು ಕಳೀತಾ ಇಲ್ಲ. ರಹಿ ಹೂಂ ಹುಡುಗಾದ್ರೆ ರಹಾ ಹೂಂ ಆಗುತ್ತೆ. नेक्स्ट पाठ्यक्रम पूरा हो चुके हैं, सिलेबस कंप्लीट आಗಿದೆ. पिछले साल के प्रश्न पत्रिकाओं को सुलझा रही हूं. इंदिन वर्षದ ಪ್ರಶ್ನ ಪತ್ರಿಕೆಗಳನ್ನು ಬಿಡಿಸುತ್ತಿದ್ದೇನೆ. हर विषय को नियमित रूप से अभ्यास कर रही हूं. ಪ್ರತಿಯೊಂದು ವಿಷಯವನ್ನ ನಿಯಮಿತವಾಗಿ ಅಭ್ಯಾಸ ಮಾಡ್ತಾ ಇದ್ದೇನೆ. इस साल भी अवश्य ही श्रेणी में उत्तीर्ण हो जाऊंगी. ಈ ವರ್ಷವೂ ಕೂಡ ಅವಶ್ಯವಾಗಿ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತೇನೆ. ಮಾತಾಜಿ ಕೋ ಮೇರಾ ಪ್ರಣಾಮ್. ತಾಯಿಗೆ ನನ್ನ ನಮಸ್ಕಾರ ಹೇಳ್ರಿ. ಬಾಯಿ ಕೋ ಪ್ಯಾರ್. ಅಣ್ಣನಿಗೆ ನನ್ನ ಪ್ರೀತಿಯ ಸವಿನೆನಪುಗಳನ್ನ ಹೇಳ್ರಿ. आपका आज्ञाकारी बेटी. ನಿಮ್ಮ ವಿಧೇಯ ಮಗಳು ಯಾರು? ಆದ್ಯ SS. ಹುಡುಗ ಆದ್ರೆ ಅದನ್ನ ಬೇರೆ. ಇಲ್ಲಿ ಕೊನೆಗೆ ಸೇವಾ ಮೇ ಬರೀಬೇಕು. ಯಾರಿಗೆ ಬರೀತೀರಿ? ನಿಮ್ಮ ಅಪ್ಪಾಜಿ ಹೆಸರು ಶ್ರೀ ಶಿವಕುಮಾರ್ BS, घर नंबर 50, ಶ್ರೀ ಶಿವಕುಮಾರ್ ಸದನ್, ರಾಜೇಶ್ವರಿ ನಗರ್, ರಾಣೆಬೆನ್ನೂರು, ಹಾವೇರಿ ಜಿಲ್ಲಾ. ಇಲ್ಲಿ ನಿಮ್ಮದೇ ಆದಂಥ ಅಡ್ರೆಸ್ ಅನ್ನು ನೀವು ಬರೆದು ಅಭ್ಯಾಸ ಮಾಡಿ ಇಟ್ಕೋಬೇಕು. ಇದು ಕೊನೆಯ ಪ್ರಶ್ನೆ ಆಗಿರ್ತದೆ. ಹೀಗೆ ಒಟ್ಟು 80 ಅಂಕಗಳ ಪ್ರಶ್ನೆ. ಕೆಲವು ಪ್ರಶ್ನೆಗಳನ್ನು ಮತ್ತೆ ಮತ್ತೆ ನೋಡೋದ್ರಿಂದ ನೀವು ನಿಶ್ಚಿತವಾಗಿ ಕೂಡ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೋದು. ಇವೇ ಪ್ರಶ್ನೆಗಳು ಬರ್ತಾವೆ. ಪತ್ರಲೇಖನ ಇರ್ಬೋದು, ಪ್ರಬಂಧ ಇರ್ಬೋದು, 4 ಅಂಕದ ಪ್ರಶ್ನೆ ಇರ್ಬೋದು, ಅದರಲ್ಲಿ ಪದ್ಯ ಇರ್ಬೋದು, ದೋಹೆ ಇರ್ಬೋದು. ಇವು ಹೆಚ್ಚು ಕಡಿಮೆ ಒಂದು 35-40 ಅಂಕಗಳಿಗೆ ಈ ಪ್ರಶ್ನೆಗಳು ಕಂಪಲ್ಸರಿಯಾಗಿ ಬರ್ತಾವು. ನೀವು ಇದನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ಓದ್ಕೊಂಡ್ರೆ ಸಾಲಲ್ಲ, ಈಗ ಬರಿಬೇಕು. ನೀವೀಗ ಏನನ್ನು ಓದಿದಿರೋ ಅದನ್ನು ಬರೆಯುವಂಥ ಪ್ರಯತ್ನ ಪಡಬೇಕು. ಹಂಗೆ ಬರೆದು ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗೂ ಯಶಸ್ಸು ನಿಮ್ದಾಗುತ್ತೆ. ಮುಂದಿನ ಅವಧಿನಲ್ಲಿ ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ತೆ.